ನಮಸ್ಕಾರ. ಕಳೆದ ಸಂಚಿಕೆಯಲ್ಲಿ ಸತ್ಯಂ ಶಿವಂ ಸುಂದರಂ ಬಗ್ಗೆ ಮಾತಾಡ್ತಾ ಇದ್ದೆ. ಅದನ್ನು ಇನ್ನಷ್ಟು ಅದರ ಬಗ್ಗೆ ಮಾತಾಡಬೇಕಂತ ಅನ್ನಿಸ್ತು. ಆಗ ಯಾವುದನ್ನು ಕೃತಿನ ತಗೊಳ್ಳೋದು ಅಂತಂದಾಗ ನನಗೆ ಗುಂಡಪ್ಪನವರ ಶೃಂಗಾರ ಮಂಗಳಂ ನನಗೆ ನೆನಪಾಯಿತು. ನನಗೆ ನೆಚ್ಚಿನ ಕೃತಿಗಳು ಗುಂಡಪ್ಪನವ್ರದ್ದು ಅಂದರೆ ಮಂಕುತಿಮ್ಮನ ಕಗ್ಗ, ಶೃಂಗಾರ ಮಂಗಳಂ ಹಾಗೆ ಅಂತಃಪುರ ಗೀತೆ. ಇವು ಮೂರು ನನಗೆ ತುಂಬ ಮನಸ್ಸಿಗೆ ಹತ್ತಿರವಾದ ಕೃತಿಗಳು. ಈ ವಿಶೇಷವಾಗಿ ಶೃಂಗಾರ ಮಂಗಳಂ ಏನಿದೆ ಅದರಲ್ಲಿ ಸತ್ಯಂ ಶಿವಂ ಸುಂದರಂ ಇದನ್ನು ತುಂಬ ಚೆನ್ನಾಗಿ ವಿವರಣೆ ಮಾಡ್ತಾ ಹೋಗಿದ್ದಾರೆ. ಅದರಲ್ಲಿ ಕೀಟ್ಸ್ನ ಈ ಸಾಲುಗಳನ್ನ ಅವರು ಉಲ್ಲೇಖ ಮಾಡ್ತಾರೆ. ಬ್ಯೂಟಿ ಈಸ್ ಟ್ರೂತ್, ಟ್ರೂತ್ ಬ್ಯೂಟಿ, ದಟ್ ಈಸ್ ಆಲ್ ಯೇ ನೋ ಆನ್ ಅರ್ತ್ ಅಂಡ್ ಆಲ್ ಯೇ ನೀಡ್ ಟು ನೋ. ಸೌಂದರ್ಯವೇ ಸತ್ಯ, ಸತ್ಯವೇ ಸೌಂದರ್ಯ, ಇದಿಷ್ಟೇ ಪ್ರಪಂಚದಲ್ಲಿ, ಇದನ್ನ ತಿಳ್ಕೊಂಡ್ರೆ ಸಾಕು, ನೀನು ತಿಳ್ಕೊಳ್ಳೋದು ಬೇಡ ಅಂತ ಕೀಟ್ಸ್ ಹೇಳ್ತಾನೆ. ಕೀಟ್ಸ್ ಆಗಲಿ, ಶೇಕ್ಸ್ಪಿಯರು, ಈಟ್ಸ್ ಆಗಿರ್ಬೋದು, ತುಂಬ ಅದ್ಭುತವಾದಂತಹ ಕಾವ್ಯ ಶಕ್ತಿ ಇದ್ದಂತಹ ಮತ್ತು ಜೀವನವನ್ನು ತಮ್ಮದೇ ರೀತಿಯಲ್ಲಿ ನೋಡಿದಂತಹ ಅದ್ಭುತ ಚೈತನ್ಯಗಳು ಅಲ್ಲಿ ಇವರು ಕೂಡ ಒಬ್ಬರು. ಇವರಲ್ಲಿ ಕೀಟ್ಸ್ನ ಇಲ್ಲಿ ತುಂಬ ಪ್ರಭಾವಕ್ಕೆ ಒಳಗಾದಂಥ ಗುಂಡಪ್ಪನವರು ಕೀಟ್ಸ್ನ ತುಂಬ ಉಲ್ಲೇಖ ಮಾಡಿದ್ದಾರೆ ಶೃಂಗಾರ ಮಂಗಳಮಲ್ಲಿ. ಒಂದನ್ನು ಅದೇ ಕೃತಿಯನ್ನೇ ಪೂರ್ಣವಾಗಿ ನೋಡೋಣ. ಈ ಸದ್ಯಕ್ಕೆ ಸತ್ಯಂ ಶಿವಂ ಸುಂದರಂ ಸಂಬಂಧಪಟ್ಟ ಹಾಗೇನೆ ಈ ಕೃತಿಯಲ್ಲಿ ಒಂದಷ್ಟು ಆಯ್ದ ಸಾಲುಗಳನ್ನ ತಮ್ಮ ಜೊತೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಮೊದಲು ನಾವು ಸತ್ಯಂ ಶಿವಂ ಸುಂದರಂನ ಅರ್ಥ ಮಾಡ್ಕೊಳ್ಳೋಕೆ ನೋಡೋಣ. ಅದರಲ್ಲಿ ಸತ್ಯವನ್ನ ಗುಂಡಪ್ಪ ಹೀಗೆ ಹೇಳ್ತಾರೆ: ಯಾವ ವಸ್ತು, ಯಾವ ಸಂಗತಿ ಎಂದಿಗೂ ವಿಕಾರ ವಿನಾಶಗಳಿಲ್ಲದಾಗಿ ಏಕರೂಪದಲ್ಲಿ ಶಾಶ್ವತವಾಗಿ ಇರಬಲ್ಲದೋ ಅದೇ ಸತ್ಯ. ಝೆನ್ನಲ್ಲಿ ಝೆನ್ ಗಾರ್ಡನ್ ಅಂತ ಮಾಡ್ತಾರೆ. ಅದು ಕಲ್ಲುಗಳಿಂದ ಆಗಿರುತ್ತೆ. ಅಂದರೆ ಹೇಗಿದೆಯೋ ಹಾಗೆ ಕಲ್ಲು ಬಂಡೆಗಳಿರುತ್ತೋ ಅದನ್ನು ಹಾಗೇ ಇರುತ್ತೆ. ಅದನ್ನು ಝೆನ್ ಗಾರ್ಡನ್ ಅಂತ ಕರೀತಾರೆ. ಅಂದರೆ ಯಾವುದು ಶಾಶ್ವತವಾಗಿದೆಯೋ ಅದು ಸುಂದರವಾಗಿದೆ. ಹಾಗಾಗಿ ಯಾವುದು ಶಾಶ್ವತವಾಗಿ ಹೇಗಿದೆಯೋ ಹಾಗಿರೋದು ಯಾವುದು ಅಂದರೆ ಕಲ್ಲುಗಳು, ಬಂಡೆಗಳು ಅಂತ. ಈ ಹೂದೋಟ ಆದರೆ ಅದು ಮತ್ತದು ಒಂದು ಕಾಲಕ್ಕೆ ಬಂದಾಗ ಹೂ ಹೊರಳುತ್ತೆ ಮತ್ತು ಬಾಡುತ್ತೆ, ಇದೆಲ್ಲವೂ ನಡೀತಿರುತ್ತೆ. ಅದು ಚಲನೆಯಲ್ಲಿದೆ, ಬದಲಾವಣೆಗೆ ಒಳಪಡುತ್ತಿರುವುದರಿಂದ ಅದು ಚೆನ್ನಾಗಿದ್ದರೂ ಅದು ಬದಲಾವಣೆಗೆ ಒಳಪಡುವುದರಿಂದ ಅದು ಶಾಶ್ವತವಾದ ಸೌಂದರ್ಯವಲ್ಲ ಅಥವಾ ಶಾಶ್ವತವಾದ ನೆಲೆಯಲ್ಲ. ಹಾಗಾಗಿ ಅದು ಸತ್ಯವಲ್ಲ. ಯಾವುದು ಸತ್ಯವೋ ಅದು ಸದಾಕಾಲ ಹೇಗಿದೆಯೋ ಹಾಗೆ ಇದೆಯೋ ಅದು ನಿಜವಾದ ಸತ್ಯ, ಅದೇ ನಿಜವಾದ ಸೌಂದರ್ಯ ಅನ್ನೋ ಒಂದು ಅರ್ಥದಲ್ಲಿ ಝೆನ್ನಲ್ಲಿ ಝೆನ್ ಗಾರ್ಡನ್ ಮಾಡ್ತಾರೆ. ಅದರಲ್ಲಿ ರಾಕ್ ಗಾರ್ಡನ್ ಆಗಿರುತ್ತೆ. ಅದಕ್ಕೆ ನನಗೆ ಹಂಪಿ ತುಂಬ ಇಷ್ಟ ಆಗೋದು. ಯಾಕೆಂದರೆ ನನಗೆ ಅದು ಝೆನ್ ಗಾರ್ಡನ್ ಥರ ಕಾಣುತ್ತೆ. ಎಲ್ಲೆಲ್ಲೂ ಆ ಬೌಲ್ಡರ್ಸು, ಆ ಕಲ್ಲು ಬಂಡೆಗಳು ಹೇಗೆಗೋ ಉರುಳು ಬಿದ್ದಿರುತ್ತೆ, ಹೇಗೆಗೋ ಕೂತಿರುತ್ತೆ. ಅದು ನೋಡೋಕ್ಕೆ ಅಂದ ನನಗೆ. ಅಂದರೆ ಎಲ್ಲವೂ ಹೇಗಿದೆಯೋ ಹಾಗೆ ತಟಸ್ಥವಾಗಿರುವಂಥದ್ದು. ಅದು ನೋಡಿದ್ರೆ ನಮ್ಮಲ್ಲೂ ಅದೇ ತಟಸ್ಥತೆ ಬರುವಂತಹ ಸ್ಥಿತಿ ನನಗೆ ಹಂಪಿನಲ್ಲಿ ತುಂಬ ಒಂಥರ ಫೀಲ್ ಬರುತ್ತೆ, ಅನುಭವಕ್ಕೆ ಬರುತ್ತೆ. ಹಾಗಾಗಿ ಹಂಪಿ ನನಗೆ ಝೆನ್ ಗಾರ್ಡನ್ ಇದ್ದ ಹಾಗೆ. ಇದೇ ರೀತಿ ಅಂದರೆ ಸತ್ಯ ಹೇಗಿದೆಯೋ ಹಾಗೆ ಕಾಣುವುದು, ಹೇಗಿದೆಯೋ ಅದು ಹಾಗೆ ಇರುವುದು ಸತ್ಯ, ಅದನ್ನು ಕಾಣುವುದೇ ಸೌಂದರ್ಯ. ಸರಿ, ಈಗ ಸೌಂದರ್ಯ ಅಂದ್ರೇನು ಅಂತ ಮತ್ತೆ ಗುಂಡಪ್ಪ ಹೀಗೆ ಹೇಳ್ತಾರೆ: ಒಂದು ವಸ್ತುವಿನ ಅಥವಾ ಸಂಗತಿಯ ಯಾವ ಗುಣವಿಶೇಷವು ನಮ್ಮ ಮನಸ್ಸನ್ನು ಆ ವಸ್ತುವಿನೊಳಕ್ಕೆ ಸೆಳೆದು ಅಲ್ಲಿ ನೆಲೆಗೊಳಿಸಿ ಅದರ ಅನುಭವದಲ್ಲಿ ನಾವು ಮೈಮೆರೆಯುವಂತೆ ಮಾಡುತ್ತದೆಯೋ ಆ ಗುಣಶಕ್ತಿಯು ಸೌಂದರ್ಯ. ಹಂಪಿ ನನಗೆ ಯಾಕೆ ಇಷ್ಟ ಅಂತ ಹೇಳಿದ್ನಲ್ಲ, ಹಾಗೆ ಅಲ್ಲಿ ಇರುವಂತಹ ಆ ತಟಸ್ಥತೆ ಅದು ನನ್ನಲ್ಲಿ ಫೀಲ್ ಆಗಿ ಶುರು ಆಗುತ್ತೆ. ನನಗೆ ಅದರ ತಟಸ್ಥತೆ ಮೂಡುತ್ತೆ. ಆ ಸಮುದ್ರದಲ್ಲಿ ಅಲೆಗಳು ಮೂಡುವಾಗ ಅದರಲ್ಲಿ ಮುಂದೆ ಅಲ್ಲಿ ಶಾಂತವಾಗಿರುವಂಥ ಸಮುದ್ರ, ಇಲ್ಲಿ ಅಲೆಗಳು ಲಯವಾಗಿ ಬರ್ತಿರುತ್ತೆ. ಆ ಲಯವಾದ ಒಂದು ನಾದ ಇರುತ್ತೆ. ಅದು ನೋಡ್ತಾ ತನ್ಮಯವಾಗಿ ಕೂತಾಗ ನಮ್ಮಲ್ಲೇ ಒಂಥರ ಅಲೆಗಳು ಮೂಡೋಕ್ಕೆ ಶುರು ಆಗುತ್ತೆ. ಮನಸ್ಸು ಒಂಥರ ಸಮಾಧಾನವಾಗುತ್ತೆ. ಆ ಥಾಟ್ಸ್ ಎಲ್ಲ ಲಯವಾಗಿ ಮೂಡಿ ಹೋಗ್ತಾ 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 ಒಂದು ರೀತಿ ಸಮಚಿತ್ತತೆ ನಮಗೆ ಮೂಡ್ತಾ ಹೋಗುತ್ತೆ. ಅಲ್ಲಿರುವಂತಹ ಒಂದು ಭಾವ ಏನಿದೆ ಅದು ನಮಗೆ ತಲುಪಿದರೆ ಆ ಗುಣಶಕ್ತಿಯೇ ಸೌಂದರ್ಯ ಅಂತಾರೆ. ಅದು ಸೌಂದರ್ಯ ವಸ್ತುವಿನಲ್ಲೋ ವ್ಯಕ್ತಿಯಲ್ಲೋ ವಿಷಯದಲ್ಲಿಲ್ಲ, ಅದರ ಗುಣಶಕ್ತಿಯಲ್ಲಿದೆ ಅಂತ ಬೇರೆಯೇ ಒಂದು ಪರ್ಸ್ಪೆಕ್ಟ್ ನಮಗೆ ಇಲ್ಲಿ ಗುಂಡಪ್ಪನವ್ರು ಕೊಡ್ತಾರೆ. ನಾವು ಒಂದು ಸೌಂದರ್ಯ ಅಂದ ತಕ್ಷಣ ಕುರೂಪ ಸೌಂದರ್ಯ ಎರಡಾಗಿ ನೋಡ್ತೀವಿ. ಇದು ಸುಂದರ, ಇದು ಕುರೂಪ ಅಂತೀವಿ. ಹೀಗೆ ನಾವು ಡಿವೈಡ್ ಮಾಡ್ತಾ ಹೋಗ್ತೀವಿ. ಎಲ್ಲವನ್ನು ತಾರತಮ್ಯ ಮಾಡಿ, ಡಿವೈಡ್ ಮಾಡಿ, ಭೇದದಲ್ಲಿ ನೋಡ್ತಾ ಹೋಗ್ತೀವಿ. ಎಲ್ಲವನ್ನು ಸಮಷ್ಟಿಯಲ್ಲಿ ನೋಡುವಂತಹ ಬಗೆಯೇ ಬಂದಾಗ ಅಲ್ಲಿ ಗುಣಶಕ್ತಿಯೇ ನಮಗೆ ಸೌಂದರ್ಯ ಆಗುತ್ತೆ. ಆ ಗುಣಶಕ್ತಿ ಎಲ್ಲದರಲ್ಲೂ ಇರುತ್ತೆ. ಆ ಇಂಗ್ಲೀಷಲ್ಲಿ ಹೇಳ್ತಾರಲ್ಲ, ಬ್ಯೂಟಿ ಲೈಸ್ ಇನ್ ದ ಐಸ್ ಆಫ್ ಬಿಹೋಲ್ಡರ್ ಅಂತ. ಅದು ನೋಡುಗನಲ್ಲಿ ಸೌಂದರ್ಯವಿದೆ. ಆ ನೋಡುಗನಲ್ಲಿ ಆ ಗುಣಶಕ್ತಿ ಇರಬೇಕು, ಅದರಲ್ಲಿ ಗುಣಶಕ್ತಿ ಇರಬೇಕು. ಆ ಗುಣಶಕ್ತಿ ನಮ್ಮ ಮೇಲೆ ಪ್ರಭಾವ ಬೀರುತ್ತಲ್ಲ, ಅದೇ ಸೌಂದರ್ಯ ಅಂತ ಗುಂಡಪ್ಪನವ್ರು ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ಹಾಗೆ ಶೃಂಗಾರ ಮಂಗಳಮಲ್ಲಿ ಈ ರೀತಿ ಹೇಳ್ತಾ ಹೋಗ್ತಾರೆ: ಸೌಂದರ್ಯ ಶೃಂಗಾರ ಸಿಂಧು ಕಲ್ಲೋಲದಲ್ಲಿ ಸುಲಿಕೆ ಹೊರಳಾಡುತ್ತಿದೆ ಜೀವಕೋಟಿ, ಅವನಿವಳವನ ಹಿಂದಟ್ಟಿ ಪರಿದಾಡಿ
ಘಳಿಗೆ ಘಳಿಗೆಗೆ ಗತಿ ಬೇರೆ ಮಾಡಿ ಕಿಲ ಕಿಲ ನಗುತ್ತೊಮ್ಮೆ ಗಳಗಳ ನಡುತ್ತೊಮ್ಮೆ ಸುಳಿಗೊರ್ವಳೊರ್ವನನ್ನು ಸೆಳೆದು ನೂಕಿ ಓಲಾಡಿ ತೇಲಾಡಿ ಮುಳುಗುತ್ತೆ ಮುಕ್ಕುತ್ತ ಲೀಸಾಡಿ ಗಾಸಿ ಪಟ್ಟಲೆದು ದಣಿವರ್ ನೋಳ್ಪ ನಿಧನು ಆದಿಪುರುಷಂ ಸರ್ವ ಸಾಕ್ಷಿಯಾತಂ ಜೀವನ ಸಂಕ್ಷೋಭಣ ಕ್ಲೇಶಳಂಗವನ ಬಿನದಂ ತನ್ನ ಮರೆಯದನ ಆನತಂ ತೀರ ಕೆಳೆದು ಕಾಯ್ವಂ ಮರೆತವನ ಮತ್ತೆ ನೀರಾಟಕ್ಕೆ ನೂಕಿನಲಿವಂ. ಇಡೀ ಜೀವನವೇ, ಇಡೀ ಸಂಸಾರವೇ ಒಂದು ದೊಡ್ಡ ಒಂದು ಸಾಗರವಂತೆ. ಅಲ್ಲಿ ನಾವೆಲ್ಲ ನಗನಗ್ತಾ ಅಳುತ್ತಾ ಕೆಲವೊಮ್ಮೆ ಈಜಾಡಿಕೊಂಡು ಒಬ್ಬರೊಬ್ಬರಿಗಿಂತ ನಾವು ಮುಂದೆ ಬರಬೇಕಂತ ನಾವು ವೇಗವನ್ನು ಜಾಸ್ತಿ ಮಾಡ್ಕೋತೀವಿ. ದಣಿವಾಯಿತು ಅಂದಾಗ ವೇಗ ಕಡಿಮೆ ಆಗುತ್ತೆ. ಹೀಗೆಲ್ಲ ಒದ್ದಾಡ್ಕೊಂಡು ನಾವು ನಲಿತಾ ಓಲಾಡ್ತಾ ತೋರಾಡ್ತಾ ಅದರಲ್ಲಿ ಸಾಕ್ತಿರ್ತೀವಿ. ಅವನಿಗಿಂತ ನಾನು ಮುಂದೆ ಬರಬೇಕು, ಇವನಿಗಿಂತ ನಾನು ಮುಂದೆ ಬರಬೇಕು, ಅಯ್ಯೋ ನಾ ಹಿಂದೆ ಆಗ್ಬಿಟ್ಟೆ, ನನಗೆ ಆಯಾಸ ಆಯಿತು ಅಂತ ಹೀಗೆಲ್ಲ ಖುಷಿನೂ ಪಡ್ತಾ ದುಃಖವನ್ನು ಪಡ್ತಾ ಬರ್ತಿರ್ತೀವಂತೆ. ಇದೆಲ್ಲವನ್ನು ದಡದಲ್ಲಿ ಕೂತ್ಕೊಂಡು ಭಗವಂತ ಏನಿದ್ದಾನೆ, ಅಥವಾ ಏನು ಬೇಕಾದ್ರೂ ಕರೆಯೋಣ, ಸದ್ಯಕ್ಕೆ ಶಿವ ಅನ್ನೋಣ, ಭಗವಂತ ಅನ್ನೋಣ, ತಟಸ್ಥವಾಗಿ ಎಲ್ಲವನ್ನೂ ನೋಡುತ್ತಿರುವ ಸಾಕ್ಷೀಭೂತನಾಗಿ ನಿಂತಿರುವಂತಹ ಸತ್ಯ ಅನ್ಕೊಳ್ಳೋಣ, ವಿಧಿ ಅನ್ಕೊಳ್ಳೋಣ, ಏನು ಬೇಕಾದ್ರೂ ಕರೆಯೋಣ, ಅದು ಒಂದಲ್ಲಿ ದಡದಲ್ಲಿ ಇರುತ್ತಂತೆ, ಅದು ನೋಡ್ತಿರುತ್ತಂತೆ. ಈಗೆಲ್ಲ ನಾವು ಆಟಗಳು ಆಡ್ತಿರೋದನ್ನೆಲ್ಲ ನೋಡ್ತಿರುತ್ತಂತೆ. ಯಾರು ಅವನನ್ನು ಮರೆಯದೆ ತನ್ನ ಮರೆಯದ ಆತನ ನಮ್ಮ ತೀರ ಕೆಳೆದು ಕಾಯುವಂ. ಯಾರು ಸಾಕ್ಷೀಭೂತನಾಗಿ ನೋಡ್ತಾ ಇದ್ದಾನೆ ಆತನನ್ನು ನಾವು ಮರೆಯದೇನೆ, ಅವನನ್ನು ಮರೆಯದೇ ನಾವು ಈಜಾಡ್ತಿದ್ದಾಗ, ಜೀವನದಲ್ಲಿ ಬದುಕ್ತಿದ್ದಾಗ, ಜೀವನವೆನ್ನುವ ಒಂದು ಸಾಗರದಲ್ಲಿ ನಾವು ಈಜಾಡುತ್ತಿದ್ದಾಗ ಅವನನ್ನು ಮರೆಯದೇ ಇದ್ದವರನ್ನ ತೀರಕ್ಕೆ ಕರ್ಕೋತಾನಂತೆ, ಅವನ ಹತ್ರ ಕರ್ಕೋತಾನಂತೆ, ಸಂಸಾರದ ಸಾಗರವನ್ನು ದಾಟ್ತೀವಂತೆ. ಯಾರು ಅವನನ್ನು ಮರಿತಾರೋ ಅವನನ್ನು ಮತ್ತೆ ವಾಪಸ್ ನೀರಿಗೆ ಹಾಕ್ತಾನಂತೆ, ಮತ್ತೆ ಮತ್ತೆ ಹುಟ್ಟಿ ಬರ್ತೀವಂತೆ. ಇದೊಂದು ಆಟ ಅಂತ ನಮಗೆ ಗುಂಡಪ್ಪ ಎಷ್ಟು ಸೊಗಸಾಗಿ ಹೇಳ್ತಾರೆ ನೋಡಿ. ನಾವು ಹಾಗೆ ಜೀವನ, ಇದು ಹಾಗೆ ಜೀವನ, ಕಷ್ಟ ನೋವು ನಲಿವುಗಳಲ್ಲಿ ಸತ್ಯ ಶಿವ ಸೌಂದರ್ಯವನ್ನು ಕಾಣದೇ ಇರಾಗಿರುತ್ತೆ. ಯಾವಾಗ ಇದೊಂದು ಆಟ, ಇಡೀ ಒಂದು ಸಾಗರ, ಆ ಜೀವನವೇ ಒಂದು ಸಾಗರ, ಅದ್ರಲ್ಲಿ ನಾವು ಈಜಾಡ್ತಿದ್ದೀವಿ, ಇದೊಂದು ಲೀಲೆ, ಅಲ್ಲೊಬ್ಬ ಕೂತು ನೋಡ್ತಾ ಇದ್ದಾನೆ, ನಮ್ಮನ್ನು ಪಾರು ಮಾಡ್ತೇನೆ ಅನ್ನೋ ಒಂದು ಅರಿವಿಟ್ಕೊಂಡು ನಾವು ಜೀವನವೆನ್ನುವ ಸಾಗರ ಈಜಾಡ್ತಿದ್ರೆ ಖಂಡಿತ ನಮ್ಮನ್ನು ಅವನ ದಡಕ್ಕೆ ಕರ್ಕೊಳ್ತೇನೆ ಅನ್ನೋದು ಭಾವ. ಸುಂದರ ಸತ್ಯಗಳುಭಯಮಂ ಒಂದಾಗಿದೆ, ಜೀವಮಂಗಲಂ ಪರಿಪೂರ್ಣಂ, ಮಂದಿರಂ ಅಂಬರಂ ಎರಡು, ಚಂದವ ಮಾಡಿಪ್ಪು ಒಂದೊಂದಕ್ಕೆ ಭುವಿಯೊಳ್. ಸೌಂದರ್ಯ ಮತ್ತು ಸತ್ಯ ಎರಡೂ ಒಂದೇ ಅಂತೆ, ಅದನ್ನು ಬೇರ್ಪಡಿಸೋದಕ್ಕೆ ಸಾಧ್ಯ ಇಲ್ವಂತೆ. ಎರಡೂ ಒಂದಾಗಿರುವುದರಿಂದ ಆ ಜೀವನ ಮಂಗಳಕರವಾಗಿದೆ, ಅದೇ ಪರಿಪೂರ್ಣತೆಯಾಗಿದೆ. ಸತ್ಯ ಶಿವ ಮತ್ತು ಸುಂದರ. ಶಿವ ಅಂದರೆ ಇಲ್ಲಿ ಮಂಗಳಕರ ಅಂತ. ಅವನು ಎಲ್ಲವಾಗಲೂ ನಮಗೆ ಒಳಿತನ್ನೇ ಬಯಸ್ತಾನೆ. ನಾವು ಹೇಗಿದ್ದೀವೋ ನೋಡಿ ನಮಗದು ಒಳಿತು ಸಿಗುತ್ತೆ, ನಾವು ಹೇಗಿದ್ದೀವೋ ಹಾಗೆ ನೋಡಿ ಅದು ನಮಗೆ ಒಳಿತು ಸಿಗಲ್ಲ ಹೊರತು ಅವನಲ್ಲಿ ಯಾವ ರೀತಿಯ ಭೇದ ಭಾವ ಇಲ್ಲ. ಅವನು ಎಲ್ಲರಿಗೂ ಮಂಗಳಕರನಾಗೇ ಇದ್ದಾನೆ, ಎಲ್ಲರಿಗೂ ಒಂದೇ ಗಾಳಿ ಒಂದೇ ಬೆಳಕು ಎಲ್ಲವನ್ನು ಕೊಟ್ಟಿದ್ದಾನೆ. ಪಡೆಯೋದ್ರಲ್ಲಿ ನಮಗೆ ವ್ಯತ್ಯಾಸ ನಾವು ಮಾಡ್ಕೊಂಡಿದ್ದು ಹೊರತು ಅವನು ಯಾವ ವ್ಯತ್ಯಾಸವನ್ನು ಮಾಡಿಲ್ಲ. ಹಾಗಾಗಿ ಅವನು ಎಲ್ಲರಿಗೂ ಮಂಗಳಕರ, ಯಾರಿಗೂ ಕೆಟ್ಟದನ್ನು ಅವನು ಬಯಸೋದಿಲ್ಲ. ನಮಗೆ ಕೆಟ್ಟದಾಗೋದು ನಮ್ಮ ನಾವು ಜೀವನವನ್ನು ನಡೆಸೋ ರೀತಿಯಲ್ಲಿ ನಾವು ಒಳಿತು ಕೆಡುಕುಗಳನ್ನ ಅನುಭವಿಸಿರ್ತೀವಿ ಹೊರತು ಅಲ್ಲಿ ಕೂತಿರೋನು ಯಾವ ಸತ್ಯವಿದ್ದಾನೆ, ಮಂಗಳಕರನಾಗಿದ್ದಾನೆ, ಸುಂದರವಾಗಿದ್ದಾನೆ, ಆತ ನಮಗೆ ಮಂಗಳವನ್ನೇ ಬಯಸ್ತಾನೆ, ಅವನು ಕೆಡಕನ್ನು ಬಯಸಲ್ಲ. ಹಾಗಾಗಿ ಇದು ಆ ರೀತಿ ಇದೆ. ಸತ್ಯ ಮತ್ತು ಸೌಂದರ್ಯ ಎರಡೂ ಒಂದೇ ಆಗಿದೆ, ಎರಡು ಬೇರೆ ಬೇರೆ ಅಲ್ಲ. ಅದನ್ನು ನಾವು ಮಂಗಳಕರವಾಗಿ ಪರಿಪೂರ್ಣತೆಯಲ್ಲಿ ನಾವು ಕಾಣಬೇಕು, ಇದು ಯಾವುದು ಬೇರೆ ಅಲ್ಲ ಅಂತ ನಮಗೆ ಗುಂಡಪ್ಪ ಎಷ್ಟು ಸೊಗಸಾಗಿ ನಮಗೆ ಹೇಳ್ಕೊಡ್ತಾರೆ ನೋಡಿ. ಸತ್ಯ ಮತ್ತು ಸೌಂದರ್ಯ ಎರಡೂ ಬೇರೆ ಬೇರೆ ಅಲ್ಲ, ಒಂದಾಗಿದೆ ಅಂತ ಗುಂಡಪ್ಪ ಹೇಳಿದ್ರು. ಯಾವ ರೀತಿ ಒಂದಾಗಿದೆ ಅಂತ ಅವರೇ ಈ ಶೃಂಗಾರ ಮಂಗಳಮಲ್ಲಿ ಪಟ್ಟಿ ಮಾಡಿಕೊಡ್ತಾರೆ. ಆ ಪಟ್ಟಿ ಈ ರೀತಿ ಇದೆ: ಸತ್ಯಂ ಬ್ರಹ್ಮಂ ತನ್ನಿಜ ಸತ್ಯ ವಿಕಾಸಂ, ಪ್ರಪಂಚ ರುಚಿ ಸೌಂದರ್ಯಂ, ಸತ್ಯಂ ಗೂಢಾತ್ಮಂ, ತದ್ವ್ಯಕ್ತ ಆಕೃತಿ ಜೀವ ವಿಸನಂ ಸೌಂದರ್ಯಂ. ಬ್ರಹ್ಮ ಯಾರಿದ್ದಾನೆ ಅವನು ಸತ್ಯವಂತೆ, ಅವನಿಂದ ಪ್ರಕಟಗೊಂಡಂತಹ ಈ ಪ್ರಪಂಚ ಏನಿದೆ, ಆ ಪ್ರಪಂಚದ ರುಚಿ ಏನಿದೆ, ಅದು ಸೌಂದರ್ಯ ಅಂತ ಗುಂಡಪ್ಪ ಹೇಳ್ತಾರೆ. ಗೂಢಾತ್ಮ ಸತ್ಯವಂತೆ ಅಂದರೆ ಎಲ್ಲರಲ್ಲೂ ಇರುವಂತಹ ಆತ್ಮ ಏನಿದೆ, ಚೈತನ್ಯವೇನಿದೆ, ಈಶಾವಾಸ್ಯಮಿದಂ ಸರ್ವಂ ಅಂದಂಗೆ ಈಶನು ಎಲ್ಲೆಲ್ಲೂ ಇದ್ದಾನೆ, ನಮ್ಮೊಳಗೂ ಇದ್ದಾನೆ, ಎಲ್ಲರೊಳಗೂ ಇದ್ದಾನೆ. ಆ ಎಲ್ಲರ ಒಳಗೆ ಇರುವಂತಹ ಆತ್ಮವೇನಿದೆ, ಚೈತನ್ಯವೇನಿದೆ, ಅದು ಸತ್ಯವಂತೆ. ಅದು ಎಲ್ಲೆಲ್ಲಿ ಪ್ರಕೃತಿಯಲ್ಲಿ ವ್ಯಕ್ತವಾಗುತ್ತೋ ಅಂತಹ ವ್ಯಕ್ತವಾದ ಪ್ರಕೃತಿ ಸೌಂದರ್ಯ ಅಂತ ಇಲ್ಲಿ ಗುಂಡಪ್ಪ ಹೇಳ್ತಾರೆ. ಹಾಗೆ ಮುಂದೆ ಹೀಗೆ ಹೇಳ್ತಾರೆ: ಗಿರಿ ಸತ್ಯಂ ತದ್ಗುಹೆಯಂ ಪರಿವ, ನದಿ ಚಿತ್ರ ವಕ್ರಗತಿ ಸೌಂದರ್ಯಂ, ಧರ ಸತ್ಯಂ ತದುಪಾಶ್ರಿತ ನರನಾರಿ ರಾಗ ರಂಜನಂ ಸೌಂದರ್ಯಂ. ಬೆಟ್ಟ ಏನಿದೆ, ಆ ಒಂದು ಗಿರಿ ಏನಿದೆ, ಅದು ಸತ್ಯವಾದರೆ ಅದರಿಂದ ವಕ್ರವಾಗಿ ಅಂಕುಡೊಂಕಾಗಿಲ್ಲಿ ಉಕ್ಕಿ ಬರುವಂತಹ ಆ ಚಿಲುಮೆ ಏನಿದೆ, ನದಿ ಏನಿದೆ, ಅದು ಸೌಂದರ್ಯವಂತೆ. ಈ ಭೂಮಿಯೇ ಸತ್ಯವಾದರೆ ಇದರ ಮೇಲಿರುವಂತಹ ಮನುಷ್ಯ ನಾವೇನಿದ್ದೀವಿ, ರಾಗ ದ್ವೇಷಾದಿಗಳಲ್ಲಿ
ತೊಡಗಿಕೊಂಡಿರೋ ಮನುಷ್ಯರೇನಿದ್ದೀವಿ ಅದು ಸೌಂದರ್ಯವಂತೆ. ಎಷ್ಟು ಚೆನ್ನಾಗಿ ಬಿಡಿಸಿ ಹೇಳ್ತಾರೆ ನೋಡಿ. ನಾವು ಯಾವುದನ್ನು ನಾವು ಅಯ್ಯೋ ಇದು ಸಾಕಪ್ಪ ಇದು ಬೇಡಪ್ಪ ಅಂತ ಅಂತೀವೋ ಅದರ ಸಮಷ್ಟಿಯನ್ನು ನೋಡಿ ಅದನ್ನು ಸೌಂದರ್ಯ ಅಂತ ಗುಂಡಪ್ಪ ಅಂತ ಇದ್ದಾರೆ. ಹಾಗೆ ಮುಂದೆ ಹೀಗೆ ಹೇಳ್ತಾರೆ, ಬೀಜಂ ಸತ್ಯಂ ತದ್ದುದಿತ ಭೂಜ ಲಸತ್ ಪುಷ್ಪ ಪಲ್ಲವಂ ಸೌಂದರ್ಯಂ ವಾಜಂ ಸತ್ಯಂ ಭೋಕ್ತು ವಿರಾಜತ್ತನು ಕಾಂತಿ ಸೌಷ್ಠವಂ ಸೌಂದರ್ಯಂ. ಬೀಜವು ಸತ್ಯವಾದರೆ ಅದು ಮೊಳಕೆ ಹೊಡೆದು ಅದು ಗಿಡವಾಗಿ ಮರವಾಗಿ ಹಣ್ಣು ಹಂಪಲುಗಳನ್ನು ಬಿಡುತ್ತಲ್ಲ, ಅದು ಸೌಂದರ್ಯವಂತ. ಇದನ್ನು ಸತ್ಯ ಮತ್ತು ಋತ ಅಂತ ಕೂಡ ಕರೀತಾರೆ. ಈ ಸತ್ಯ ಮತ್ತು ಋತ ಅಂದರೆ ಏನು ಅಂತ ಇನ್ನೊಂದನ್ನು ನೋಡೋಣ. ಅದನ್ನು ಕೂಡ ಗುಂಡಪ್ಪ ತುಂಬ ಸೊಗಸಾಗಿ ಹೇಳಿದ್ದಾರೆ. ಈ ಸತ್ಯ ಶಿವ ಸುಂದರ ಇದ್ದ ಹಾಗೆ, ಸತ್ ಚಿತ್ ಆನಂದ ಇದ್ದ ಹಾಗೆ, ಸತ್ ಮತ್ತು ಋತ ಅನ್ನುವುದು ಅಧ್ಯಾತ್ಮದಲ್ಲಿ ಮತ್ತು ಜೀವನವನ್ನು ನಡೆಸುವ ಒಂದು ಬಗೆಯಲ್ಲಿ ತುಂಬ ಮುಖ್ಯವಾದ ಅಂಶಗಳಿವು, ಸತ್ಯ ಮತ್ತು ಋತ. ಈ ಸದ್ಯಕ್ಕೆ ಅದು ಮುಂದಿನ ಸಂಚಿಕೆ ನೋಡೋಣ. ಈಗ ಸತ್ಯ ಶಿವ ಸುಂದರ, ಇದರಲ್ಲಿ ಬೀಜವು ಸತ್ಯವಾದರೆ ಮೊಳಕೆ ಒಡೆದು ಅದು ಮರವಾಗಿ ನಿಲ್ತಲ್ಲ, ಅದು ಸೌಂದರ್ಯ ಅಂತ ಗುಂಡಪ್ಪ ನಮಗೆ ಹೇಳ್ತಾ ಇದ್ದಾರೆ. ಶಿವ ತಾನ್ ಅನಾದಿ ಸತ್ಯಂ ಶಿವೇ ತಾಂ ಸೌಂದರ್ಯ ಸಾರಂ ಅವರ್ ಅವಿಭಾಜ್ಯರ್ ಅವನೊಳ್ ಅವಳ್ ಅವಳೊಳ್ ಅವನ್ ಈ ಭುವನ ಕುಟುಂಬದಲ್ಲಿ ನಲಿವರದು ಪರತತ್ವಂ. ಶಿವನು ಅನಾದಿ ಸತ್ಯವಾದರೆ ಶಿವೇ ಸೌಂದರ್ಯದ ಸಾರ ಅಂತ ಹೇಳ್ತಾ ಇದ್ದಾರೆ. ಆ ಅನಾದಿ ಸತ್ಯ ಮತ್ತು ಸೌಂದರ್ಯದ ಸಾರವೇನಿದೆ, ಆ ಗುಣಶಕ್ತಿ ಏನಿದೆ, ಆ ಗುಣಶಕ್ತಿ ಹಾಗೂ ಸತ್ಯವು ಬೆರೆತು ಅದು ಪ್ರಕಟಗೊಂಡಾಗ ಆ ಸೌಂದರ್ಯದ ಸಾರದಿಂದ ಸೌಂದರ್ಯ ಮೂಡುತ್ತೆ. ಆ ಗುಣಶಕ್ತಿಯಿಂದ ನಮ್ಮಲ್ಲಿ ಆ ಸೌಂದರ್ಯದ ಪ್ರಭೆ ಮೂಡುತ್ತೆ. ಅದರಿಂದ ನಾವು ಮತ್ತೆ ಅಷ್ಟೇ ಸತ್ಯವನ್ನು, ಅಷ್ಟೇ ಸೌಂದರ್ಯವನ್ನು ಅನುಭವಿಸೋದಕ್ಕೆ ಸಾಧ್ಯ. ಶಿವ ಸತ್ಯವಾದರೆ ಶಿವೇ ಸೌಂದರ್ಯದ ಸಾರ. ಆ ಸಾರದ ಮುಖಾಂತರವೇ ಪ್ರಕಟಗೊಂಡು ಬೀಜದಿಂದ ಮರವಾಗಿ ಬೆಳೆದು ಹೂವು ಹಣ್ಣುಗಳನ್ನು ಕೊಡುತ್ತಾ ಸೌಂದರ್ಯವನ್ನು ಅದು ಹೊರಹೊಮ್ಮಿಸ್ತಿರುತ್ತೆ. ನಾವು ಕಣ್ಣಿಂದ ನೋಡಬೇಕಷ್ಟೇ ಆ ಸೌಂದರ್ಯವನ್ನು. ಅದು ಆ ಸಮಷ್ಟಿಯಲ್ಲಿ ಇಡೀ ಮರವನ್ನು ನಾವು ಪೂರ್ತಿಯಾಗಿ ನೋಡಿ ಆ ಇಡೀ ಮರದಲ್ಲಿನ ಸೌಂದರ್ಯವನ್ನು ಪಡಿಬೇಕು. ಬರೀ ಎಲೆಗಿಂದಲೋ, ಬರೀ ಒಂದು ಹಣ್ಣಿಂದಲೋ, ಕೊಂಬೆಗಿಂದಲೋ, ಕಾಂಡದಿಂದಲೋ ಅಲ್ಲ, ಸಮಷ್ಟಿಯಾಗಿ ಇಡೀ ಮರವೇ ಆ ಸೌಂದರ್ಯದ ಸಾರ ಏನಿದೆ, ಆ ಸಾರದಿಂದ ಅದು ಮೂಡಿ ಬಂದಿರುವುದರಿಂದ, ಸತ್ಯವೇ ಬೀಜವಾಗಿದ್ದು ಅದರ ಮುಖಾಂತರ ಸೌಂದರ್ಯವೆನ್ನುವ ಸಾರದಿಂದ ಈ ಸೌಂದರ್ಯನ ಮರ ಮೂಡಿರೋದನ್ನು, ಆ ಇಡೀ ಮರವನ್ನು ಸಮಷ್ಟಿಯಾಗಿ ನೋಡುತ್ತಾ ನಾವು ಅದರಲ್ಲಿ ಸೌಂದರ್ಯವನ್ನು ಕಾಣಬೇಕು. ಅದರಲ್ಲಿ ಸೌಂದರ್ಯವನ್ನು ಕಾಣ್ತಾ ಒಳಗಿರುವ ಸತ್ಯಕ್ಕೆ ನಾವು ನಮಿಸಬೇಕು ಅನ್ನೋದು ಸತ್ಯಂ ಶಿವಂ ಸುಂದರಂನ ಮೂಲ ಉದ್ದೇಶ. ಸ್ಥಿತಿ ಸತ್ಯಂ ಗತಿ ಸುಂದರ ಮತಿಶಯ ಸುಂದರಿ ವಿಸ್ಮೃತಂ ಮಿಕ್ಕೆಲ್ಲಂ. ಯಾವುದು ಸ್ಥಿರವಾಗಿದೆಯೋ ಅದು ಸತ್ಯ, ಅದರ ಮೇಲೆ ಆ ಸ್ಥಿರವಾಗಿರುವುದರ ಮೇಲೆ ಚಲನೆ ಏನಿದೆ ಅದು ಸೌಂದರ್ಯ. ನಾವು ಅದನ್ನು ಎರಡನ್ನೂ ಸವಿಯಬೇಕಾಗತ್ತೆ. ಕೋಡಗನ ಕೋಳಿ ನುಂಗಿತನಲ್ಲಿ ತತ್ವಪದ ಮಾತಾಡ್ಬೇಕಾದ್ರೆ ನಮಗೆ ಗೋಡೆ ಇದೆ, ಅದು ಸ್ಥಿರ, ಅದರ ಮೇಲೆ ಬಣ್ಣ ಹಚ್ತೀವಿ. ಕೋಡಗನ ಕೋಳಿ ನುಂಗಿತಲ್ಲಿ ಗೋಡೆ ಸುಣ್ಣವ ನುಂಗಿ ಅಂತ ಸಾಲ ಬರುತ್ತೆ. ಗೋಡೆ ಅದು ಸ್ಥಿರವಾಗಿದೆ, ಅದರ ಮೇಲೆ ಬಣ್ಣ ಬರುತ್ತೆ, ಅದು ಸುಂದರವಾಗಿ ಕಾಣುತ್ತೆ. ಆ ಬಣ್ಣ ಸುಂದರವಾಗಿ ಕಾಣಬೇಕಂದ್ರೆ ಹಚ್ಚೋದಕ್ಕೆ ಒಂದು ಗೋಡೆ ಇರಬೇಕು, ಆ ಗೋಡೆ ಸ್ಥಿರವಾಗಿರಬೇಕು. ಗೋಡೆ ಬಿತ್ತು ಅಂದರೆ ಪೇಂಟ್ ಹಾಗೆ ಉಳ್ಕೊಳ್ಳೋಕೆ ಸಾಧ್ಯ ಇಲ್ಲ, ಪೇಂಟು ಕೂಡ ಗೋಡೆ ಜೊತೆ ಬಿದ್ದು ಹೋಗುತ್ತೆ, ಆಗ ಸೌಂದರ್ಯವೇ ಇರೋದಿಲ್ಲ. ಸತ್ಯ ಇರಬೇಕು, ಸತ್ಯದ ಮೇಲೆ ಸೌಂದರ್ಯ ಇರಬೇಕು, ಮತ್ತು ಆ ಸೌಂದರ್ಯ ಮತ್ತೆ ಮತ್ತೆ ಮಾಸುತ್ತೆ, ಬಣ್ಣ ಮಾಸುತ್ತೆ, ಆಗ ಮತ್ತೆ ನಾವು ಅದಕ್ಕೆ ಸುಣ್ಣ ಹಚ್ತಾ ಹೋಗ್ತೀವಿ. ಜೀವನದಲ್ಲೂ ಅಷ್ಟೇ ಪದೇ ಪದೇ ಆ ಸ್ಥಿರದ ಮೇಲೆ ಈ ರೀತಿ ಬಣ್ಣ ಹಚ್ತಿರಬೇಕು, ಅದು ಮಾಸತ್ತೆ, ಮತ್ತೆ ಬಣ್ಣ ಹಚ್ತಾ ಇರಬೇಕು. ಆ ಬಣ್ಣ ಹಚ್ಚೋವಾಗಲೂ ಅದು ಮಾಸತ್ತೆ ಅನ್ನೋ ಅರಿವಿದ್ದಾಗ ಅದು ಮಾಸದಾಗ ಬೇಸರ ಆಗಲ್ಲ. ಹಚ್ಚೋವಾಗ ನಾವು ಶಾಶ್ವತವಾಗಿರುವಂಥ ಬಣ್ಣ ಹಚ್ಚಬೇಕು ಅನ್ನೋ ಅಹಂಕಾರಕ್ಕೆ ನಾವು, ಆ ಉದ್ದಟತನಕ್ಕೆ ನಾವು ಹೋಗೋದಿಲ್ಲ. ಬಣ್ಣ ಹಚ್ತೀವಿ, ಮಾಸುತ್ತೆ, ಮತ್ತೆ ಹಚ್ತೀವಿ. ಇದೇ ಒಂದು ಸತ್ಯ ಮತ್ತು ಸೌಂದರ್ಯದ ಪ್ರಕ್ರಿಯೆ ಅಂತ ಗೊತ್ತಾದಾಗ ಯಾವುದು ಮಾಸಿದಾಗಲೂ ಬೇಸರ ಆಗಲ್ಲ, ಯಾವುದು ಮೂಡ್ದಾಗಲೂ ಸಂತಸವಾಗಲ್ಲ. ಸತ್ಯ ಮತ್ತು ಸೌಂದರ್ಯದಲ್ಲಿ ಸತ್ಯ ಸ್ಥಿರವಾಗಿದೆ, ಸೌಂದರ್ಯ ಬದಲಾಗ್ತಿರುತ್ತೆ, ಅದು ದಿನನಿತ್ಯ ಚಲನೆಯಲ್ಲಿರುತ್ತೆ. ಹಾಗೆ ಸ್ಥಿರವಾದದ್ದು ಸತ್ಯ, ಗತಿಯಲ್ಲಿರುವಂಥದ್ದು ಸೌಂದರ್ಯ ಅಂತ ಗುಂಡಪ್ಪ ನಮಗೆ ಹೇಳ್ಕೊಡ್ತಾ ಇದ್ದಾರೆ. ಸತ್ಯಂ ಶಿವಂ ಸುಂದರಂನ ಒಂದು ಕಾಂಟೆಕ್ಸ್ಟ್ ಒಂದು ರೀತಿಯಲ್ಲಿ ಅರ್ಥ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಇದನ್ನು ಅನುಸಂಧಾನ ಹೇಗೆ? ನಾನು ಸತ್ಯ ಮತ್ತು ಶಿವ ಸುಂದರವನ್ನು ನಮ್ಮಿಷ್ಟು ಬೆದಕಾಟದ ಒಂದು ಬದುಕಲ್ಲಿ ಕಾಣ್ಕೊಳ್ಳೋದು ಹೇಗೆ? ಅದಕ್ಕೊಂದು ಅಪ್ಲಿಕೇಶನ್ ಬೇಕಲ್ವ, ಯಾವ ರೀತಿ ಅಳವಡಿಸ್ಕೊಳ್ಳೋದು ಜೀವನದಲ್ಲಿ ಅಂದರೆ ಅದಕ್ಕೆ ನನಗೆ ಸೂಕ್ತವಾದ ಸಾಲುಗಳು ನನಗೆ ಮಂಕುತಿಮ್ಮನ ಕಗ್ಗದಲ್ಲೇ, ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದಲ್ಲೇ ಸಿಗೋದು. ಅದಕ್ಕೆ ಕಗ್ಗಗಳನ್ನ ಈಗ ಉದಾಹರಣೆ ಕೊಡ್ತಾ ಹೋಗ್ತೀನಿ. ಇವುಗಳೇ ಸೂಕ್ತವಾದ ಉದಾಹರಣೆ ಅಂತ ನಾನು ಹೇಳೋದಿಲ್ಲ. ನನಗೆ ಅನ್ನಿಸಿದ್ದು ಯಾವ್ಯಾವ ಕಗ್ಗಗಳನ್ನ ಕೋಟ್ ಮಾಡ್ಬೋದು ಅನಿಸ್ತೋ ಅದನ್ನು ಕೋಟ್ ಮಾಡ್ತಿದ್ದೀನಿ. ಅದರ ಹೊರತಾಗೂ ಬೇರೆ ಕಗ್ಗಗಳಿರಬಹುದು ಮತ್ತು ಬೇರೆ ಕೃತಿಗಳು ಇರಬಹುದು. ಇಲ್ಲಿ ಗುಂಡಪ್ಪನವರ ಶೃಂಗಾರ ಮಂಗಳಂ ತಗೊಂಡಿರೋದ್ರಿಂದ ಅವರದೇ ಕೃತಿಯಾದ ಮಂಕುತಿಮ್ಮನ ಕಗ್ಗವನ್ನು ತಗೊಳ್ತಿದ್ದೀನಿ. ಮತ್ತು
ಗುಂಡಪ್ಪ ಕೂಡ ತನ್ನ ಜೀವನದಲ್ಲಿ ಬೆಂಗಳೂರಿಗೆ ಬಂದಾಗ ಮೊದಲೇ ಬಡತನದಿಂದ ಬಂದವರು, ಮತ್ತೆ ಬೆಂಗಳೂರು ಬಂದು ಬಂಡಿ ಗಾಡಿಗಳಿಗೆ ಬಣ್ಣ ಹಚ್ಕೊಂಡು ದುಡಿಮೆ ಮಾಡಿದ್ರು, ತುಂಬ ಕಷ್ಟಪಟ್ಟರು. ಇಡೀ ಜೀವನ ಪೂರ್ತಿ ಎಲ್ಲ ರೀತಿಯ ನೋವು ನಲಿವುಗಳನ್ನು ಅನುಭವಿಸ್ತಾ ಸಮಾಜಮುಖಿಯಾಗಿ ಬದುಕಿದಂತಹ ಚೈತನ್ಯ ಅಂದರೆ ಅದು ಗುಂಡಪ್ಪನವರು. ಹೀಗೆ ಬೇಂದ್ರೆ ಅಜ್ಜ ಕೂಡ ತಮ್ಮ ಕೆಲಸ ಕಳ್ಕೊಂಡು ವಾಪಸ್ ಊರಿಗೆ ಬರುವಾಗ ನಡೆಯೋ ಸಾಧನಕೇರಿಗೆ ಅಂತ ಒಂದು ಕವನ ಬರೀತಾರಂತೆ. ಆಗ ಎಲ್ಲರೂ ನಡಿ ಸಾಧನಕೇರಿಗೆ ಹೋಗೋಣ ಅನ್ನೋ ಹುಮ್ಮಸ್ಸಲ್ಲಿ ಬರೆದಿದ್ದಾರೆ ಅಂತ ಹುಮ್ಮಸ್ಸಲ್ಲಿ ಬರೆದಿದ್ದಾರೆ ಅನ್ಕೋತಾರಂತೆ. ಆ್ಯಕ್ಚುಲಿ ಅವರು ಕೆಲಸ ಕಳ್ಕೊಂಡಾಗ ಪಾಪ ಅವರು ಬರ್ದಿದ್ರೆ ನೋವಲ್ಲೂ ಕೂಡ ಆ ಚೈತನ್ಯ ಆ ಚೇತನ ಒಂದು ಚೂರು ಒಂದು ಏನಂತಾರದನ್ನ ಕದಲಿಲ್ಲ, ಆ ವಿಚಲತೆಗೆ ಒಳಗೊಳ್ಳಿಲ್ಲ. ಅಲ್ಲೂ ಕೂಡ ಕಾವ್ಯ, ಅಲ್ಲೂ ಕೂಡ ಜೀವನ ಪ್ರೇಮ, ಅಲ್ಲೂ ಕೂಡ ಸೌಂದರ್ಯ, ಸತ್ಯ, ಶಿವವನ್ನೇ ಕಂಡಂಥವರು ಬೇಂದ್ರೆ ಅಜ್ಜ, ಗುಂಡಪ್ಪಗೆ ಹಲವಾರು ಜನ. ಹಾಗಿಲ್ಲಿ ಸತ್ಯಂ ಶಿವಂ ಸುಂದರಂನ ಹೇಳೋದಕ್ಕೆ ಸೂಕ್ತವಾದ ವ್ಯಕ್ತಿ ಸದ್ಯಕ್ಕೆ ಈ ಸಂಚಿಕೆಗೆ ಅನಿಸಿದ್ದು ನನಗೆ ಗುಂಡಪ್ಪ. ಹಾಗಾಗಿ ಅವರ ಶೃಂಗಾರ ಮಂಗಳಂ ಹಾಗೆ ಅವರ ಮಂಕುತಿಮ್ಮನ ಕಗ್ಗವನ್ನು ತಗೊಂಡಿದ್ದೀನಿ. ಈಗ ಮಂಕುತಿಮ್ಮನ ಕಗ್ಗದ ಸಾಲುಗಳನ್ನು ನೋಡ್ತಾ ಹೋಗೋಣ. ಬಹುವಿದ್ಯೆ ಬಹುತರ್ಕ ಬಹುನೇಮ ಬೇಕಿಲ್ಲ, ವಹಿಸಿ ಜೀವನ ಭರವನದು ಹಾಗೂ ರೆನಿಪವೋಲ್ ಸಹನೆ ಸಮರಸ ಭಾವವಂತರಿಕ್ಷ ಪರೀಕ್ಷೆಗಳು ವಿಹಿತವಾತ್ಮದ ಹಿತಕ್ಕೆ ಮಂಕುತಿಮ್ಮ. ನಮಗೆ ಸತ್ಯಂ ಶಿವಂ ಸುಂದರನ್ನು ನೋಡ್ಕೊಳ್ಳೋಕ್ಕೆ ದೊಡ್ಡ ದೊಡ್ಡ ವಾದ ತರ್ಕಗಳು, ದೊಡ್ಡ ದೊಡ್ಡ ಗ್ರಂಥಗಳ ಅವಶ್ಯಕತೆ ಇಲ್ಲ. ಜೀವನದಲ್ಲಿ ಆಗುವಂತಹ ಎಲ್ಲ ರೀತಿಯ ಅನುಭವಗಳನ್ನು ಪಾಠವಂತ ತಿಳಿದುಕೊಂಡು ಅದರಿಂದ ನಾವು ಕಲಿತಾ ಹೋದಾಗ ಆಗ ನಮಗೆ ತಾನಾಗೆ ಸತ್ಯಂ ಶಿವಂ ಸುಂದರಂ ನಮಗೆ ಅರಿವು ಬರುತ್ತೆ. ನಮಗೆ ಶಿವಮ್ಮೆ ಅರಿವಿಗೆ ಬರಲ್ಲ. ಯಾಕಂದರೆ ಎಲ್ಲವೂ ಅವನು ಮಂಗಳಕರನಾಗಿದ್ದೆ ಅಂದಾಗ ನನಗೆ ಯಾಕೆ ಮಂಗಳ ಆಗ್ತಿಲ್ಲ ಅನ್ನೋ ಪ್ರಶ್ನೆ ನಾವು ಬಂದೇ ಬರುತ್ತೆ. ಯಾಕೆ ನಾವು ಪೂರ್ಣತೆಯಲ್ಲಿ ನಮಗೆ ನೋಡೋದಕ್ಕೆ ಬರೋದಿಲ್ಲ. ಪೂರ್ಣತೆಯಲ್ಲಿ ನಮ್ಗೆ ನೋಡೋಕ್ಕೆ ಬರೋದ್ರಿಂದ ಸೌಂದರ್ಯವೂ ನಮಗೆ ಪೂರ್ಣತೆಯಲ್ಲಿ ಕಾಣೋದಿಲ್ಲ. ನಮ್ಮದೇ ದೃಷ್ಟಿಕೋನದಲ್ಲಿ ನೋಡುವುದರಿಂದ ನನ್ನ ದೃಷ್ಟಿಕೋನ ಇವತ್ತು ಹೀಗಿರುತ್ತೆ, ನಾಳೆ ಬದಲಾಗತ್ತೆ. ನನಗಿಂತ ಇನ್ನೊಬ್ಬರು ಬೇರೆ ದೃಷ್ಟಿಕೋನ ಇರುತ್ತೆ. ಇಷ್ಟು ವೈವಿಧ್ಯಮಯವಾಗಿರುವಂತಹ ಮತ್ತು ಯಾವಾಗಲೂ ಬದಲಾಗುತ್ತಿರುವಂತಹ ಈ ಜೀವನದಲ್ಲಿ, ಮನಸ್ಥಿತಿಯಲ್ಲಿ, ಪರಿಸ್ಥಿತಿಗಳಲ್ಲಿ ಸೌಂದರ್ಯವನ್ನು ಕಾಣೋದು ಹೇಗೆ, ಸತ್ಯವನ್ನು ಕಾಣೋದು ಹೇಗೆ, ಶಿವನನ್ನು ಕಾಣೋದು ಹೇಗೆ ಅಂದರೆ ಜೀವನವನ್ನು ಬಾಳುವುದೇ ನಿಜವಾದ ದಾರಿ. ಅದನ್ನು ಬಾಳ್ತಾ ಬರುವಂತಹ ನೋವು ನಲಿವುಗಳನ್ನು ಅನುಭವಿಸ್ತಾ ನಾವು ಬದುಕ್ತಾ ಹೋದಾಗ ಅದರ ಪರಿಪೂರ್ಣತೆಯಲ್ಲಿ, ಅದರಲ್ಲಿ ನಾವು ಪಕ್ವವಾಗುವ ರೀತಿಯಲ್ಲಿ ಸತ್ಯ ಶಿವ ಸುಂದರವನ್ನು ಕಾಣೋದಕ್ಕೆ ಸಾಧ್ಯ. ಬುದ್ಧಿ ಮಾತಿದು ನಿನಗೆ ಸಿದ್ಧನಿರು ಸಕಲಕ್ಕಂ, ಎದ್ದು ಕುಣಿಯಲಿ ಕರ್ಮ ದೈವ ನಿದ್ರಿಸಲಿ, ಅದ್ಭುತಗಳರಿದಲ್ಲ ಭವ್ಯಕ್ಕೆ ಹದ್ದಿಲ್ಲ, ಸಿದ್ಧನಾಗೆಲ್ಲಕ್ಕೂ ಮಂಕುತಿಮ್ಮ. ಗುಂಡಪ್ಪ ನಮಗೆ ಬುದ್ಧಿ ಮಾತು ಹೇಳ್ತದೆ, ಎಲ್ಲದಕ್ಕೂ ಸಿದ್ಧನಾಗು, ಅದ್ಭುತಗಳ ಅರಿಗಿಲ್ಲ, ಭವ್ಯಕ್ಕೆ ಹದ್ದಿಲ್ಲ. ಯಾವಾಗ ಯಾವ ರೀತಿ ಬೇಕಾದ್ರೂ ಮನುಷ್ಯ ಬದಲಾಗ್ಬೋದು. ಇವತ್ತು ರೋಡಿಗೆ ಬಂದಿರೋಂಗಿರ್ಬೋದು, ಯಾವತ್ತೋ ಒಂದು ಒಳ್ಳೆ ಅವಕಾಶ ಸಿಕ್ಕಿ ಆ ಮನುಷ್ಯ ಮತ್ತೆ ಶ್ರೀಮಂತ ಆಗ್ಬೋದು. ಪದೇ ಪದೇ ಸೋಲು ತಿಂದಿರ್ಬೋದು. ಒಂದು ದಿನ ಯಾವುದೋ ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಅದನ್ನು ಚೆನ್ನಾಗಿ ಬಳಸ್ಕೊಂಡಾಗ ಆ ವ್ಯಕ್ತಿ ಮುಂದೆ ಬರ್ಬೋದು. ಎಲ್ಲರ ಜೀವನದಲ್ಲೂ ಕಷ್ಟಗಳಿದೆ. ಯಾವುದೋ ಒಂದು ಸೂಕ್ತ ಸಮಯ ಸಿಗೋವರೆಗೂ ಸಹನೆಯಿಂದ ಇದ್ದಾಗ ಮುಂದೆ ಬರೋದು ಸಾಧ್ಯ. ಅದಕ್ಕೆ ನಾನೇ ಉದಾಹರಣೆ. ಬೆಂಗಳೂರಿಗೆ ಬಂದು ಹೊಸರಲ್ಲಿ ದಿನಕ್ಕೆ 100 ರೂಪಾಯಿ ದುಡಿಮೆ ಕೂಡ ಕಷ್ಟ ಆಗಿದ್ದಂತಹ ಒಂದು ಕಾಲ ಇತ್ತು. ಆದರೆ ಆಗ ಅದನ್ನು ಸಹನೆಯಿಂದ ಬದುಕ್ತಾ ಬಂದಾಗ ಅದಕ್ಕೊಂದು ಹಂತ ಬರುತ್ತೆ, ನಮ್ಮಲ್ಲಿ ಒಂದು ಪರಿಪಕ್ವತೆ ಬರುತ್ತೆ. ನಾನು ಜೀವನವನ್ನು ತೆಗೆಳಿದ್ರೆ ನಾನು ಎಲ್ಲರೂ ಸೆಟಲ್ ಆಗ್ತಿರುವಾಗ ನನ್ನ ಗೆಳೆಯರು ಅವ್ರು ನೋಡಿ ನಾನು ಕರಿಬಿದ್ದರೆ, ಅವ್ರು ನೋಡಿ ಅಸೂಯೆ ಪಟ್ಟಿದ್ದಿದ್ರೆ, ನಾನು ಹೀಯಾಳಿಸ್ಕೊಂಡಿದ್ರೆ ಬಹುಶಃ ಆಗ್ತಿರಲಿಲ್ಲ. ಆಗ ಎಲ್ಲ ಪ್ರತಿದಿನದ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸ್ತಾ ಅದರಲ್ಲಿ ನನ್ನದೇ ಹೆಚ್ಚು ಪಾಲುಗಾರಿಕೆ ಇದೆ, ಇದರಲ್ಲಿ ನಾನು ಪರಿಪಕ್ವಗೊಂಡು ನಾನು ತಿದ್ದಿಕೊಂಡು ನಡೆದಾಗ ಸಾಧ್ಯ ಅನ್ನೋ ಒಂದು ಮನಸ್ಥಿತಿಯನ್ನು ನನಗೆ ಮಂಕುತಿಮ್ಮನ ಕಗ್ಗ, ದ.ರಾ. ಬೇಂದ್ರೆ ಹೀಗೆ ಹಲವಾರು ಮಹನೀಯರ ಕೃತಿಗಳಿಂದ, ಅವರ ಜೀವನ ಚರಿತ್ರೆಗಳಿಂದ ಓದ್ತಾ ಸಂಸ್ಕಾರವನ್ನು ಅಳವಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ನನ್ನನ್ನು ನಾನು ತಿದ್ಕೊಳ್ಳೋಕ್ಕೆ ಪ್ರಯತ್ನ ಪಟ್ಟಾಗ ಜೀವನದ ಒಂದು ಹಂತಕ್ಕೆ ಸಮಾಧಾನಕರವಾಗಿ ಬದುಕುವಂತಹ ಒಂದು ಹಂತಕ್ಕೆ ಮತ್ತು ನನ್ನ ವೃತ್ತಿಯಲ್ಲಿ ಬೆಳವಣಿಗೆ ಕಾಣುವ ಹಂತಕ್ಕೆ ಬರೋದಕ್ಕೆ ಸಾಧ್ಯ ಆಯಿತು. ಹಾಗಾಗಿ ಪ್ರತಿಯೊಬ್ಬನ ಜೀವನದಲ್ಲೂ ಒಂದಲ್ಲ ಒಂದು ತನ್ನದೇ ಅಂತ ಕಷ್ಟಗಳಿರುತ್ತೆ. ಒಬ್ಬನಿಗೆ ಆರೋಗ್ಯದ ಸಮಸ್ಯೆ ಇರ್ಬೋದು, ಸಂಬಂಧಗಳ ಸಮಸ್ಯೆ ಇರ್ಬೋದು, ಆರ್ಥಿಕವಾಗಿ ಸಮಸ್ಯೆಗಳಿರ್ಬೋದು. ಎಲ್ಲವನ್ನೂ ಸಹಿಸಿಕೊಳ್ಳುತ್ತಾ ಸಿದ್ಧನಾಗೆಲ್ಲಕ್ಕೂ ಮಂಕುತಿಮ್ಮ. ಅದು ಎಲ್ಲ ಒಂದು ಇವತ್ತು ಕೆಳಗಿರುತ್ತೆ ಜೀವನ, ಮತ್ತೆ ನಾಳೆ ಮೇಲಾಗಬಹುದು. ಆ ಮೇಲಾಗೋದಕ್ಕೆ ನಾನು ಪರಿಪಕ್ವನಾಗ್ತಾ ಹೋಗ್ತಾ ಅದಕ್ಕೆ ಸಿದ್ಧನಾಗ್ತಾ ಹೋದರೆ ಎಲ್ಲವೂ ಸಾಧ್ಯ. ಆವಾಗ ಆ ಸಿದ್ಧತೆ ನಮ್ಮಲ್ಲಿ ಇದ್ದಾಗ, ಎಲ್ಲದಕ್ಕೂ ಸಿದ್ಧನಾಗಿದ್ದಾಗ ನಮಗೆ ಪರಿಪೂರ್ಣತೆಯಲ್ಲಿ ಸಮಷ್ಟಿಯಲ್ಲಿ ಸತ್ಯ ಶಿವ ಮತ್ತು ಸುಂದರವನ್ನು ಕಾಣೋದಕ್ಕೆ ಸಾಧ್ಯ. ಮುಂದೆ ಗುಂಡಪ್ಪ ಹೀಗೆ ಹೇಳ್ತಾರೆ: ಸಮತೆ ಸಂಯಮ ಶಮಗಳಿಂ ಭವವ ನೋಲಗಿಸೆ, ಸಮನಿಪುದು ಮತಿಯ ಹದವಾತ್ಮಾನುಭವಕ್ಕೆ,
ಮಮತೆ ಎಳೆಯುವ ಜ್ಞಾನ ಪಾಂಡಿತ್ಯದಿಂದಲ್ಲ, ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ. ನನ್ನಲ್ಲಿ ತಾಳ್ಮೆ, ಸಹನೆ ಇಂಥದ್ದೆಲ್ಲ ಇರಬೇಕು. ಅದನ್ನು ಜೀವನವನ್ನು ಬಾಳಬೇಕಾದ್ರೆ, ಬದುಕಬೇಕಾದ್ರೆ ಅವುಗಳನ್ನು ಅಳವಡಿಸ್ಕೊಂಡು ಹೋದಾಗ ಮಮತೆ ಅಳವಿನ ಜ್ಞಾನ ಪಾಂಡಿತ್ಯದಿಂದಲ್ಲ. ಈ ನಮ್ಮ ಜ್ಞಾನ ಬರಬೇಕು ನಮ್ಮ ಜೀವನದಲ್ಲಿ ಅಂದರೆ ಬರೀ ಪುಸ್ತಕ ಓದೋದ್ರಿಂದ, ಗ್ರಂಥಗಳ ಓದೋದ್ರಿಂದ ಆಗಲ್ಲ. ನನ್ನಲ್ಲಿ ಮಮತೆ, ನನ್ನದೇನೋ ಭಾವ ಇದೆಯಲ್ಲ, ಆ ನನ್ನದು ಎನ್ನುವ ಭಾವವನ್ನು ಕಳಿಸಿಕೊಂಡಾಗ ನನಗೆ ಸಹನೆ, ತಾಳ್ಮೆ ಇವೆಲ್ಲವೂ ಬಂದು ಜೀವನದಲ್ಲಿ ಅನುಭವಗಳಕ್ಕೆ ನಾವು ಒಗ್ಗಿಕೊಂಡು ಹೋಗುತ್ತಾ ಅದರ ಮಧ್ಯ ನನ್ನದು ಎನ್ನುವ ಮಮತೆಯನ್ನು ಕಳಿಸಿಕೊಂಡಾಗ ತಾನಾಗಿ ನಮಗೆ ಜ್ಞಾನ ಮೂಡುತ್ತೆ. ಪಾಂಡಿತ್ಯದಿಂದಲ್ಲ. ನನಗೆ ಜ್ಞಾನ ಬರಬೇಕು ಅಂದರೆ ಮಮತೆ ನನಗೆ ಕಳಿಸ್ಕೋಬೇಕು. ನನಗೆ ಜ್ಞಾನ ಬರಬೇಕಂದ್ರೆ ಶ್ರಮಿಸು ಇಳೆಯ ಗಾಣದಲ್ಲಿ ಮಂಕುತಿಮ್ಮ. ಈ ಗಾಣದಲ್ಲಿ ನಾವು ಶ್ರಮಿಸಬೇಕು, ಜೀವನವನ್ನು ಬದುಕಬೇಕು. ಉಸಿರಾಡು ಮನುಜ ಅಂತ ಕಳೆದ ಸಂಚಿಕೆಯಲ್ಲಿ ನಾವು ನೋಡಿದ್ವಿ. ಹಾಗೆ ಜೀವನವನ್ನು ಬದುಕಬೇಕು, ಬಾಳದೆ ಬಿಡೋದು ಮಂಕುತಿಮ್ಮ. ಏನೇ ಗುಣಗಲಿ, ಜೀವನ ಹಂಗಪ್ಪ ಹಿಂಗಪ್ಪ ಅಲ್ಲಿ ಜೀವನವನ್ನು ಶಪಿಸ್ಲಿ, ಏನೇ ಮಾಡಿದ್ರೂ ಬಾಳದೆ ಬಿಡೋದು ಮಂಕುತಿಮ್ಮ. ಬದುಕ್ತಾನೆ ಹೋಗಬೇಕು. ಆ ಬದುಕುವಾಗ ನಾವು ಅದನ್ನು ಪಾಠವಾಗಿ ತಗೊಂಡು ಅದನ್ನು ಒಂದು ಜೀವನದಲ್ಲಿ ನಾನು ಆ ಗಾಣದಲ್ಲಿ ಎತ್ತಿನ ಹಾಗೆ ನಾವು ಅದರಲ್ಲಿ ತಿರುಗ್ತಾ ಅಲ್ಲಿ ಎಣ್ಣೆಯನ್ನು ನನ್ನ ಕಷ್ಟ, ನೋವು, ನಲಿವು, ಅನುಭವಗಳೆನ್ನುವ ಕಾಳುಗಳನ್ನು ಹಾಕಿ ಅದರಿಂದ ಜೀವನದ ಅರ್ಥವನ್ನು ಸತ್ಯಂ ಶಿವಂ ಸುಂದರಂ ಎನ್ನುವ ಸಾರವೆನ್ನುವ ಎಣ್ಣೆಯನ್ನು ತೆಗೆದುಕೊಂಡು ಬಳಸಿದಾಗ ಆ ಇಳೆಯ ಗಾಣದಲ್ಲಿ ಶ್ರಮಿಸಿದ್ದಕ್ಕೂ ನಮಗೊಂದು ಅರ್ಥ ಸಿಗುತ್ತೆ. ಅದರಲ್ಲೇ ಪರಿಪೂರ್ಣತೆ ಮತ್ತು ಸಾರ್ಥಕತೆ ಇರುತ್ತೆ. ಮುಂದೆ ಗುಂಡಪ್ಪ ಹೀಗೆ ಹೇಳ್ತಾರೆ: ಮುಂದೇನೋ ಮತ್ತೇನೋ ಇಂದಿಗ ಮಾತೇಕೆ, ಸಂದರ್ಭ ಬರಲಿ ಬಂದಾಗಳ ಚಿಂತೆ, ಹೊಂದಿಸುವ ನಾರು ನಿನ್ನಾಳೆಲ್ಲ ಬೇರಿಹನು, ಇಂದಿನಿಂದಿನ ಬದುಕು ಮಂಕುತಿಮ್ಮ. ನಾವು ನಾಳೆ ಬಗ್ಗೆ ಪ್ಲ್ಯಾನ್ ಮಾಡದೆ ಬರೀ ಚಿಂತೆ ಮಾಡ್ತಾ ಇದ್ರೆ, ನಾಳೆಯ ಬಗ್ಗೆ ಯೋಜನೆಗಳನ್ನು ಹಾಕಿಕೊಂಡು ಆ ಯೋಜನೆಗೆ ತಕ್ಕಂತೆ ಇವತ್ತು ಕೆಲಸ ಮಾಡ್ತಾ ಹೋದರೆ ನಾವು ಆ ಯೋಜನೆಗೆ ತಲುಪ್ತೀವಿ. ನಾಳೆ ಏನಪ್ಪ ಅಂತ ಚಿಂತೆ ಮಾಡಿ ಕೂತ್ಕೊಂಡ್ರೆ ನಾಳೆ ಅಲ್ಲಿಗೆ ತಲುಪ್ತೀವಿ, ನಾಳೆನೂ ಮತ್ತಲ್ಲಿ ಚಿಂತನೆ ಮಾಡ್ತಿರ್ತೀವಿ. ಹಾಗಾಗಿ ನಾಳೆಯ ಬಗ್ಗೆ ನಮಗೆ ಯೋಜನೆ ಇರಬೇಕು, ನನಗೆ ನಾಳೆಯ ಬಗ್ಗೆ ಒಂದು ಗುರಿ ಇರಬೇಕು. ಆ ಗುರಿ ತಲುಪೋದಕ್ಕೆ ಇವತ್ತಿಂದ ಕೆಲಸ ಮಾಡ್ತಾ ಹೋದರೆ ನಾವು ಆ ನಾಳೆಗೆ ಗುರಿ ತಲುಪ್ತೀವಿ. ಗುರಿ ತಲುಪೋವರೆಗೂ ನಾನು ಗುರಿ ಹಿಂಗಪ್ಪ ತಲುಪೋದು, ಹಿಂಗಾದ್ರೆ ಹಂಗಾರೆ ಚಿಂತೆ ಮಾಡ್ತಾ ಕೂತ್ರೆ ನಾವು ಗುರಿ ತಲುಪಲ್ಲ. ನನಗೆ ಗುರಿ ಇರಬೇಕು. ಗುರಿಯ ಬಗ್ಗೆ ಯೋಜನೆ ಇಟ್ಕೊಂಡು ಆ ಗುರಿಯ ಕಡೆಗೆ ನಾನು ನಡೆಯುವುದು ಹೇಗೆ, ಅದಕ್ಕೆ ನಾನು ಸಿದ್ಧನಾಗುವುದು ಹೇಗೆ, ಅದಕ್ಕೆ ನಾನು ಪಕ್ವನಾಗುವುದು ಹೇಗೆ ಅಂತ ಯೋಚನೆ ಮಾಡ್ತಾ, ಪ್ರೊಡಕ್ಟಿವ್ ಆಗಿ ಯೋಚನೆ ಮಾಡ್ತಾ ಚಿಂತೆ ಮಾಡದೆ ಯೋಚನೆ ಮಾಡುವುದು, ಚಿಂತನೆ ಅಲ್ಲ ಯೋಚನೆ ಮಾಡುವುದು. ಯೋಚನೆ ಮಾಡ್ತಾ ಹೋದಾಗ ಗುರಿ ಮುಡ್ತೀವಿ. ಚಿಂತೆ ಮಾಡ್ತಿದ್ರೆ ಅದೊಂದು ಸಂಸ್ಕೃತ ಸುಭಾಷಿತ ಇದೆ: ಚಿತೆ ಮತ್ತು ಚಿಂತೆಗೂ 1 ವ್ಯತ್ಯಾಸ ಅಂತೆ. ಚಿತೆ ದೇಹವನ್ನು ಸುಟ್ಟರೆ ಚಿಂತೆ ಮನಸ್ಸನ್ನೇ ಸುಡುತ್ತಂತೆ. ಹಾಗೆ ನಾವು ನಾಳೆಯ ಬಗ್ಗೆ ಚಿಂತಿಸದೆ ನಾಳೆಯ ಬಗ್ಗೆ ಯೋಚಿಸಬೇಕು. ನಾಳೆ ನಾನು ಹೀಗಿರಬೇಕು, ಹೇಗೆ ಮಾಡಬೇಕು, ಅದಕ್ಕೇನು ಮಾಡಬೇಕು, ಇವತ್ತಿನ ಕೆಲಸ, ಇಂದಿನ ಬದುಕು ಮಂಕುತಿಮ್ಮ. ನಾನು ಬೆಟ್ಟದ ತುದಿಯನ್ನು ಏರಬೇಕು. ಆ ತುದಿಯನ್ನು ಏರೋದಕ್ಕೆ ಕೆಳಗಿಂದ ಮಾರ್ಗ ಇಲ್ಲದೆ ಅಂತ ಹುಡುಕೋಬೇಕು. ಒಂದೊಂದೇ ಹೆಜ್ಜೆ ನಾನು ಹತ್ತುತ್ತಾ ನಾ ಬೀಳದೆ ನಾನು ಹತ್ತೋದು ಹೇಗೆ, ನಾನು ಸರಿ ದಾರಿಯಲ್ಲಿ ಹೋಗ್ತಿದ್ದೆ ಅನ್ನೋದ ಪರೀಕ್ಷೆ ಮಾಡಿಕೊಂಡು ನಾನು ಮೇಲೆ ಹತ್ತೋದರ ಕಡೆಗೆ ಮನಸ್ಸಿಟ್ಟು, ಕಣ್ಣನ್ನು ಗುರಿಯ ಕಡೆಗೆ ಇಟ್ಟು, ಬೆಟ್ಟದ ತುದಿಯ ಕಡೆಗೆ ಇಟ್ಟು, ನಾನು ಕೆಳಗೆ ಎಷ್ಟು ಆಳದಲ್ಲಿದ್ದೀನಿ, ಅಪಾಯದಲ್ಲಿ ಅಂತ ಆ ರಿಸ್ಕ್ ಫ್ಯಾಕ್ಟರ್ನ ಯೋಚನೆ ಮಾಡಿಕೊಂಡು ಮುಂದೆ ನಡೆಯುತ್ತಾ ಹೋದರೆ, ಪ್ರತಿ ಹೆಜ್ಜೆಯನ್ನು ಎಚ್ಚರಿಕೆಯಿಂದ ಇಡ್ತಾ ಹೋದರೆ ನಾವು ಮೇಲೆ ತಲುಪ್ತೀವಿ. ಇಲ್ಲ ನಾನು ಕೆಳಗೆ ನಿಂತು ಅಷ್ಟೇ ಹತ್ರ ಇದೆ ಬೆಟ್ಟ, ನಾನು ಹೇಗಪ್ಪ ಹತ್ತಲಿ, ಇಲ್ಲಿ ದಾರಿ ಕಾಣಿಸ್ತಿಲ್ಲ ಚಿಂತೆ ಮಾಡ್ತೀರಿ, ನಾನು ಬೆಟ್ಟ ಹತ್ತಕ್ಕಾಗಲ್ಲ. ಹತ್ತಬೇಕಾದ್ರೂ ಗುಣತ್ತನೇ ಇದು ಏನು ಇಷ್ಟು ದೂರ ಇದೆ, ಯಾವಾಗ ಸಿಗುತ್ತೋ ತುದಿ ಅಂತ ನಾನು ಯೋಚನೆ ಮಾಡ್ತಾ ಹೋದರೆ ಬೆಟ್ಟ ಹತ್ತುವಾಗ ಸಿಗುವಂತಹ ಗಿಡ ಮರಗಳು, ದಾರಿಯಲ್ಲಿ ಕಲ್ಲು ಮಣ್ಣು, ಎತ್ತೆತ್ತರಕ್ಕೆ ಹೋಗ್ತಾ ಕೆಳಗಿನ ಜಾಗ ಕಾಣುವಂತಹ ವೈಶಾಲ್ಯತೆ, ಅದರಲ್ಲಿ ಸಿಗುವಂತಹ ಸೌಂದರ್ಯ ಇವೆಲ್ಲವನ್ನು ಕಳ್ಕೊಳ್ತೀವಿ. ಕೆಳಗಿಂದ ಮೇಲೆ ಹತ್ತುವುದು ಕೂಡ ಸುಂದರವಾಗಿರುತ್ತೆ, ಮೇಲೆ ಹತ್ತಿದಾಗಲೂ ಸುಂದರವಾಗಿರುತ್ತೆ, ಇಡೀ ಜರ್ನಿ ಕೂಡ ಅಷ್ಟೇ ಸುಂದರವಾಗಿರುತ್ತೆ. ಅದನ್ನು ಅನುಭವಿಸ್ಬೇಕಂದ್ರೆ ಇಂದಿನ ಬದುಕು ಮಂಕುತಿಮ್ಮ. ನಾಳೆ ಬಗ್ಗೆ ಚಿಂತೆ ಮಾಡದೆ ನಾಳೆ ಬಗ್ಗೆ ಯೋಚನೆ ಮಾಡಿಕೊಂಡು ಅದರ ಕಡೆಗೆ ಸಿದ್ಧನಾಗೆಲ್ಲಕ್ಕೂ ಮಂಕುತಿಮ್ಮ ಅಂತ ನಡೀತಾ ಹೋದಾಗ ಖಂಡಿತ ನಾವು ಆ ಗುರಿಯನ್ನು ತಲುಪ್ತೀವಿ. ನಾವು ಸತ್ಯವನ್ನು ಕಾಣ್ತೀವಿ, ಶಿವನನ್ನು ಕಾಣ್ತೀವಿ, ಮತ್ತು ಸೌಂದರ್ಯವನ್ನು ಜೀವನದಲ್ಲಿ ಕಾಣೋದಕ್ಕೆ ಸಾಧ್ಯ. ಎಡವದೆಯ ಮೈಗಾಯ ವಡವದೆಯ ಮಗುವಾರು ನಡಿಯ ಕಲಿತವನು ಮತಿನೀತಿ ಗತಿಯಂತೂ ತಡವರಿಸಿ ಮುಗ್ಗರಿಸಿ ಬಿದ್ದು ಮತ್ತೊಮ್ಮೆ ಮೈ ದಡವಿಕೊಳ್ಳುವವರೆಲ್ಲ ಮಂಕುತಿಮ್ಮ. ನಾವೆಲ್ಲ ಚಿಕ್ಕವರಾಗಿದ್ದಾಗ, ಮಕ್ಕಳಾಗಿದ್ದಾಗ ನಮಗೆ ನಡೆಯೋದು ಕಲಿಯೋಕ್ಕೆ ಶುರು ಮಾಡುವಾಗ ಬೀಳ್ತೀವಿ, ಹೇಳ್ತೀವಿ, ಎಲ್ಲ ಮಾಡ್ತೀವಿ. ಯಾರು ಹಾಗೆ ಕಲಿಯೋದಕ್ಕೆ ಸಾಧ್ಯ? ಸೈಕಲ್ ಕಲಿಬೇಕಾದ್ರೆ ಲೋಗೆಲ್ಲ ಬೀಳ್ತೀವಿ, ಕಾಲು ತರಚಿಸ್ಕೋತೀವಿ, ಮತ್ತೊಂದು ಮಾಡ್ತೀವಿ. ಎಡವದೆಯ ಮೈಗಾಯ, ಅದು ಗಿಡೋದೆ ಮೈಗಾಯ ಮಾಡ್ಕೊಳ್ಳೋದು ಯಾರು ತಾನೇ ನಡೆಯೋದು ಕಲ್ತಿದ್ದಾರೆ, ಯಾರು ತಾನೇ ಸೈಕಲ್ ಹೊಡೆಯೋದು ಕಲ್ತಿದ್ದಾರೆ. ಸೊ ಜೀವನದಲ್ಲಿ ಯಾವುದೋ ಇಲ್ಲಿ ಕಲಿತೆ, ಇಲ್ಲಿ ಮುಂದಕ್ಕೆ ನನಗಿನ್ನೇನು ಕಲಿಯೋದಿಲ್ಲ,
ಹೊಸದಾಗಿ ಇನ್ಯಾರು ಬೌಲರ್ ಬರಲ್ಲ, ಹೊಸದಾಗಿ ನನಗಿನ್ನು ಹೊಸ ಹೊಸ ಯಾರ್ಕರ್ಸ್ ಯಾರು ಹಾಕಲ್ಲ ಅಂತಿಲ್ಲ. ಪ್ರತಿದಿನವೂ ಹೊಸ ಹೊಸ ಮ್ಯಾಚ್ ಇರುತ್ತೆ, ಹೊಸ ಹೊಸದಾಗಿ ಬೌಲಿಂಗ್ ನಮ್ಮ ಕಡೆಗೆ ಮಾಡ್ತಾನೆ ಇರ್ತಾರೆ. ಹಾಗಿರುವಾಗ ಇದು ದಿನದ ಗರಡಿ ಇದು ಮಂಕುತಿಮ್ಮ. ಪ್ರತಿದಿನವೂ ಹೊಸ ಹೊಸ ಸವಾಲುಗಳು ನಮ್ಮ ಎದುರಿಗೆ ಬರ್ತಾನೆ ಇರುತ್ತೆ. ಹಾಗೆ ಮತ್ತೆ ಮತ್ತೆ ಎಳೆದಿರ್ತೀವಿ, ಹೊಸ ಹೊಸ ಅನುಭವಗಳು, ಹೊಸ ಹೊಸ ತಪ್ಪುಗಳು. ಅದು ನಾವು ಮಾಡ್ತಿರ್ತೀವಿ, ಇನ್ನೊಬ್ಬರು ಮಾಡ್ತಿರ್ತಾರೆ. ನನ್ನ ತಪ್ಪುಗಳನ್ನು ಅದೇ ರೀತಿ ನಾನು ಎಡವಿ ಮೈ ಗಾಯ ಮಾಡಿಕೊಂಡಾಗ ಪರವಾಗಿಲ್ಲ, ಮತ್ತೆ ನಾನು ಎದ್ದೇಳಬೇಕು. ಇನ್ನೊಬ್ಬ ಕೂಡ ಹಾಗೆ ತಪ್ಪು ಮಾಡಿದಾಗ ನನ್ನ ರೀತಿಯ ಆ ವ್ಯಕ್ತಿ ಕೂಡ ಎಡವಿದಾನೆ ಅಂತ ಅವನು ಕಾಲು ತರ್ಚ್ಕೊಂಡಾಗಲೂ ನಾವು ಅವನಿಗೆ ಎತ್ತಿ ನಿಲ್ಲಿಸಬೇಕು. ನಾನು ಬಿದ್ದಾಲೂ ಮತ್ತೆ ಎದ್ದು ನಿಲ್ಲಬೇಕು. ನಾನು ಕೆಳಗೆ ಬಿದ್ದ ತಕ್ಷಣ ಕೂತಲ್ಲೇ ನಾನು ಚಿಂತೆ ಮಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ. ಪ್ರತಿಯೊಬ್ಬನು ಎಡವುತ್ತಾನೆ, ಬೀಳ್ತಾನೆ, ಹೇಳ್ತಾನೆ. ಅದು ಜೀವನ ನಡೆಯುವುದೇ ಹಾಗೆ. ಮನುಷ್ಯ ಪ್ರತಿದಿನವೂ ನಡೆಯೋದನ್ನು ಕಲಿತಾನೆ ಹೋಗ್ತಾನೆ. ಅವನು ಯಾವತ್ತದು ನಿಲ್ಲಂಥದ್ದೇ ಅಲ್ಲ. ಅದು ಎತ್ತಲು ಕಾಡು ಮಬ್ಬಿನ ಬಳ್ಳಿ ಮೊಗ್ಗಿನಲ್ಲಿ ಚಿತ್ರ ರಚನೆಗದೇಕೆ ತೊಡಗುವಳು ಪ್ರಕೃತಿ, ಕೃತ್ಯಕ್ಕೆ ತಾಮ್ ತರುವ ಶಕ್ತಿ ಗುಣಪೂರ್ಣತೆಯೇ ಸಾರ್ಥಕವೋ ಜೀವಿಕತೆ ಮಂಕುತಿಮ್ಮ. ಯಾವುದೋ ಕಾಡು ಹೋಗಿರ್ತೀವಿ, ಅಲ್ಲೆಲ್ಲೋ ಸುಂದರ ಒಂದು ಹೂ ಕಾಣುತ್ತೆ, ಅಥವಾ ಅಲ್ಲಿ ಯಾವುದೋ ಒಂದು ಒಳ್ಳೆ ವ್ಯೂ ಕಾಣುತ್ತೆ, ಅಷ್ಟು ಅದ್ಭುತವಾಗಿ ಪ್ರಕೃತಿ ಕಾಣುತ್ತೆ. ಅಲ್ಲಿ ನೋಡೋಕ್ಕೆ ಯಾರೂ ಇಲ್ಲ, ಅದನ್ನು ಅಪ್ರಿಷಿಯೇಟ್ ಮಾಡೋಕ್ಕೆ, ಅಡ್ಮೈರ್ ಮಾಡೋಕ್ಕೆ ಯಾರೂ ಇಲ್ಲ. ಅಲ್ಯಾಕಷ್ಟು ಅಷ್ಟೊಂದು ಸುಂದರವಾದ ಗಿಡ ಇರಬೇಕಿತ್ತು, ಅಲ್ಯಾಕಷ್ಟು ಸುಂದರವಾದ ಒಂದು ಜರಿ ಇರಬೇಕಿತ್ತು, ಅದು ನೋಡೋಕ್ಕೆ ಯಾರು ಇಲ್ವಲ್ಲ. ಯಾಕಲ್ಲಿ ಮಾಡ್ತು ಪ್ರಕೃತಿ ಅಂತ ಕೇಳಿದ್ರೆ, ಆ ಸೌಂದರ್ಯ ಯಾರು ನೋಡ್ತಾರೆ ಬಿಡ್ತಾರೆ ಅನ್ನೋದು ಅವಳು ಮುಖ್ಯ ಆಗಲ್ಲ. ತಾನು ಏನೇ ಕೆಲಸ ಮಾಡಿದ್ರೂ ಪರಿಪೂರ್ಣತೆಯಲ್ಲಿ ಮಾಡ್ತಾರಲ್ಲ, ಅದೇ ಅದರ ಸಾರ್ಥಕತೆ, ಪ್ರಕೃತಿಯ ಸಾರ್ಥಕತೆ ಅಂತ ಗುಂಡಪ್ಪ ಹೇಳ್ತದೆ. ಹಾಗೆ ನಾನು ಏನೋ ಮಾಡಿದೆ, ಅದನ್ನು ಒಬ್ಬರು ಮೆಚ್ಚಬೇಕು, ಮತ್ತೊಂದು ನನಗೆ ಗುರುತಿಸ್ಬೇಕಿತ್ತು. ಮನ್ನಣೆಯ ದಾಹವೋ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮನೇ ಮಂಕುತಿಮ್ಮ ಅಂತ ಗುಂಡಪ್ಪ ಒಂದು ಕಡೆ ಹೇಳ್ತಾರೆ. ಅನ್ನದಾತುರಕ್ಕಿಂತ ಚಿನ್ನದಾತುರ ತೀಕ್ಷ್ಣ, ಚಿನ್ನದಾತುರಕ್ಕಿಂತ ಗಂಡು ಹೆಣ್ಣಲವು, ಮನ್ನಣೆಯ ದಾಹವೋ ಎಲ್ಲಕ್ಕೂ ತೀಕ್ಷ್ಣತಮ, ತಿನ್ನುವುದು ಆತ್ಮವನೇ ಮಂಕುತಿಮ್ಮ ಅಂತ. ಎಲ್ಲದಕ್ಕಿಂತ ಮನ್ನಣೆಯ ದಾಹ ಅನ್ನದಾತುರಕ್ಕಿಂತ, ಚಿನ್ನದಾತುರಕ್ಕಿಂತ, ಗಂಡು ಹೆಣ್ಣಿನ ಮಧ್ಯೆ ಇರುವಂಥ ಪ್ರೇಮದ ಆತುರಕ್ಕಿಂತ ಮನ್ನಣೆಯ ದಾಹ ತುಂಬ ತೀವ್ರವಾದಂತೆ. ಅದು ಆತ್ಮವನ್ನೇ ತಿನ್ನತಂತೆ. ನಾನು ಮನೆಗೆ ಒಡೆಯ, ನಾನು ಆಫೀಸಲ್ಲಿ ನಾನು ಇದು ಇಂಪಾರ್ಟೆಂಟು, ಇಂಥ ಕಡೆ ನಾನು ಮುಖ್ಯ, ನನ್ನಿಂದಾಯಿತು. ಈ ಮನ್ನಣೆಯ ದಾಹ, ಅದು ಎಲ್ಲರೂ ಗೌರವಿಸಬೇಕು, ನನ್ನಿಂದಾಯಿತು ಅಂತ ಎಲ್ಲರೂ ಮೆಚ್ಚಬೇಕು, ನನ್ನ ಕೊಂಡಾಡಬೇಕು, ನನಗೆ ಥ್ಯಾಂಕ್ಸ್ ಹೇಳಬೇಕು. ಈ ರೀತಿ ಮನ್ನಣೆಯ ದಾಹ ನಮಗೇನಿರುತ್ತೆ, ಅದು ತಿನ್ನುವುದು ಆತ್ಮವನ್ನೇ ಮಂಕುತಿಮ್ಮ ಅಂತ ಗುಂಡಪ್ಪ ಹೇಳ್ತಾರೆ. ಹಾಗೆ ಈ ಮನ್ನಣೆಯ ದಾಹ ಇದ್ದಾಗ ಅದು ನಾನು ಏನೋ ಕೆಲಸ ಮಾಡಬೇಕಂದಾಗ ಅದ್ರ ಬಗ್ಗೆನೇ ಮನಸ್ಸಿರುತ್ತೆ. ಇದನ್ನು ಯಾರು ಮೆಚ್ಚಿಸಲೇಬೇಕು. ಈ ರೀತಿ ಆ ಥರದಲ್ಲಿ ನಾವು ಪರಿಪೂರ್ಣತೆಯ ಕಡೆಗೆ ಗಮನ ಕೊಡೋದಿಲ್ಲ. ನನಗೆ ಆ ಮನ್ನಣೆಯ ದಾಹವನ್ನು ತೊರೆದು ಇದನ್ನು ಯಾರು ನೋಡ್ತಾರೆ ಇಲ್ವೋ, ಯಾರು ಅದನ್ನು ಒಪ್ತಾರೋ ಇಲ್ವೋ, ಯಾರದನ್ನು ಅಡ್ಮೈರ್ ಮಾಡ್ತಾರೋ, ಅಪ್ರಿಷಿಯೇಟ್ ಮಾಡ್ತಾರೋ ಅಂತ ಏನೂ ಯೋಚನೆ ಮಾಡಿದೆ. ನನ್ನ ಕೆಲಸವನ್ನು ಪರಿಪೂರ್ಣತೆಯಲ್ಲಿ ಮಾಡುವುದು, ನನ್ನ ಜೀವನವನ್ನು ಪರಿಪೂರ್ಣತೆಯಲ್ಲಿ ಬದುಕುವುದು, ನಾನೊಬ್ಬರು ಸಹಾಯ ಮಾಡಿದ್ರೆ ಪರಿಪೂರ್ಣತೆಯಿಂದ ಸಹಾಯ ಮಾಡುವುದು, ಅವರಿಂದ ಥ್ಯಾಂಕ್ಸ್ ಕೂಡ ಅಪೇಕ್ಷೆ ಪಡದೆ, ಅದನ್ನು ಇನ್ನೊಬ್ಬರು ನೋಡಬೇಕು ಅಂತ ಅಪೇಕ್ಷೆ ಪಡದೆ. ಒಂದು ದೇವಸ್ಥಾನಕ್ಕೆ ನಾವು ಒಂದು ಕಲ್ಲು ಹಾಕಿದ ತಕ್ಷಣ ಅಲ್ಲಿ ಹೆಸರು ಹಾಕಿಸ್ಕೊಳ್ಳೋದಕ್ಕಿಂತ ಅಲ್ಲಿ ನಡೆಯೋರಿಗೆ ಆ ಕಲ್ಲು ಅವ್ರಿಗೆ ನಡೆಯೋದಕ್ಕೆ ಸುಗಮವಾಗಲಿ ಅನ್ನೋ ಭಾವದಿಂದ ಕಲ್ಲು ಹಾಕಿಸ್ಬೇಕು. ಅಲ್ಲಿ ದೇವಸ್ಥಾನಕ್ಕೋ, ಧರ್ಮಛತ್ರಕ್ಕೋ, ಸ್ಕೂಲ್ಗೋ ಫ್ಯಾನ್ ಹಾಕ್ಸೋವಾಗ ಮಕ್ಕಳಿಗೆ ತಂಪಾಗಿರಲಿ ಅಂತ ಫ್ಯಾನ್ ಹಾಕಿಸ್ಬೇಕು. ಅಲ್ಲಿ ಹೆಸರು ಹಾಕಿಸ್ಕೊಂಡು ಕೂತ್ಕೊಳ್ಳೋದಲ್ಲ. ಅದು ಮನ್ನಣೆಯ ದಾಹ ಆಗುತ್ತೆ, ಇನ್ನೊಬ್ಬರು ನೋಡಬೇಕು ಅಂತ ಅನಿಸುತ್ತೆ. ಹಾಗೆ ಅದೆಲ್ಲವನ್ನು ತೊರೆದು ಸಮಾಜಮುಖಿಯಾಗಿ ಅದರಲ್ಲಿ ಯಾವ ರೀತಿಯ ಫಲಾಪೇಕ್ಷೆಯನ್ನು ಪಡೆದು ಇನ್ನೊಬ್ಬ ಗುರುತಿಸ್ತಾನೋ ಇಲ್ಲವೋ ಅಂತಲೂ ಯೋಚನೆ ಮಾಡದೆ, ಸಾಲು ಮರ ತಿಮ್ಮಕ್ಕಂತರ ಸಾವಿರಾರು ಮರಗಳು ಹೇಗೆ ನೆಟ್ಟಿದ್ರು ಆ ಮಹಾ ಚೇತನ, ಹಾಗೆ ನಾವು ಆ ರೀತಿ ಬದುಕ್ತಾ ಆ ಯಾವ ಮನ್ನಣೆಗಳ ಬಗ್ಗೆನೂ ಯೋಚನೆ ಮಾಡದೆ ನನ್ನ ಪರಿಪೂರ್ಣತೆಯ ಕಡೆಗೆ ಕೆಲಸ ಮಾಡೋದಿಲ್ಲ. ಪ್ರಕೃತಿಯನ್ನು ನಾವು ಕಲಿಬೇಕಿರೋ ಪಾಠ, ಅದರಲ್ಲೇ ಪರಿಪೂರ್ಣತೆ ಇದೆ, ಅದರಲ್ಲೇ ಸೌಂದರ್ಯ ಇದೆ. ಅದರಿಂದ ನನಗೂ ಮಂಗಳವಿದೆ, ಎಲ್ಲರಿಗೂ ಮಂಗಳವಿದೆ. ಹಾಗಾಗಿ ನಮಗಾಗ ಸತ್ಯ ದಕ್ಕತ್ತೆ, ಇಲ್ಲ ದಕ್ಕಲ್ಲ. ಕೈಕೇಯಿ ಸತ್ಯಭಾಮೆ ರಂಶವಿರದ ಪೆಣ್, ಲೋಕದೊಳಗಿರಲು ಬೆಳೆವುದು ಲೋಕವರಿಂ, ಸಾಕಿ ಸಲಹುವ ಮತ್ಸರವುದು ಸೃಷ್ಟಿಯ ಉಪಾಯ, ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಗುಂಡಪ್ಪ ನಮಗೆ ಅದ್ಭುತವಾದ ಉದಾಹರಣೆ ಕೊಡ್ತಾರೆ. ಕೈಕೇಯಿ ಸತ್ಯಭಾಮೆ ಅಂತ ಹೆಣ್ಮಕ್ಳು ಇರೋದಕ್ಕೆ ಪ್ರಪಂಚ ನಡೀತಿದೆ, ಅದನ್ನ ಅರ್ಥ ಮಾಡ್ಕೊಳಕ್ಕೆ ನಿಮಗೆ ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ ಅಂತ. ಕೈಕೇಯಿ ನನ್ನ ಮಗನಿಗೆ ಪಟ್ಟ ಆಗಬೇಕು ಅಂತ ಅಂದ್ಕೊಂಡಿಲ್ಲ ಅಂದಿದ್ರೆ, ರಾಮನ ಕಾಡುಗಟ್ಟಿಲ್ಲ ಅಂದರೆ ನಮಗೆ ಹನುಮಂತನೇ ಸಿಗ್ತಿರ್ಲಿಲ್ಲ, ಸೀತೆಯ ಮಹತ್ವ ಗೊತ್ತಾಗ್ತಿರಲಿಲ್ಲ, ರಾಮನ ಮಹತ್ವ ಗೊತ್ತಾಗ್ತಿರ್ಲಿಲ್ಲ, ರಾವಣನ ದಹನ ಆಗ್ತಿರ್ಲಿಲ್ಲ, ವಿಭೀಷಣನ ಭಕ್ತಿ ನಮಗೆ ಗೊತ್ತಾಗ್ತಿರಲಿಲ್ಲ. ಹಲವಾರು ನಮಗೆ ಆದರ್ಶಗಳು ನಮಗೆ ರಾಮಾಯಣದಿಂದ ಕಲಿಯೋದಕ್ಕೆ ಸಿಗ್ತಾನೆ ಇರಲಿಲ್ಲ. ಹಾಗೆ ಕೈಕೇಯಿ ಆ ರೀತಿ ಮಾಡಿದ್ದಕ್ಕೆ ನಮಗೆ ರಾಮಾಯಣ ಸಿಕ್ತು, ರಾಮನ ಚರಿತ್ರೆ ಸಿಕ್ತು, ಅದು ಮತ್ತು ರಾಮನಿಂದ ಎಷ್ಟೋ ಜನಕ್ಕೆ ಉಪಕಾರ ಆಯಿತು. ಹಾಗೆ ಅಂಥ ಹೆಣ್ಮಕ್ಳು ಬೇಕು ಅಂದರೆ, ಹೆಣ್ಮಕ್ಳಿನಲ್ಲಿ ಬರೀ ಹೆಣ್ಣುಮಕ್ಳು ಅಂತಲ್ಲ, ಇಲ್ಲಿ ಅಂದರೆ ಅಸೂಯೆ, ಜಿಗುಪ್ಸೆ, ಮಮಕಾರ ಇಂಥ ಭಾವನೆಗಳಿರುವಂತಹ ವ್ಯಕ್ತಿಗಳು ಅಂತ ಅಲ್ಲಿ ಪರಿಗಣಿಸ್ಬೇಕು ಹೊರತು, ಯಾವತ್ತು ಗುಂಡಪ್ಪ ಹೆಣ್ಣು ಮಕ್ಕಳನ್ನ
ಇದಾಗಿ ಕೀಳಾಗಿ ನೋಡೋದು, ಮಾಯೆ ಅಂತ ಜರಿಯೋದು ಯಾವತ್ತೂ ಗುಂಡಪ್ಪ ಮಾಡಿದ್ರಲ್ಲ. ಪರಿಪೂರ್ಣತೆಯಲ್ಲಿ ಸಮಷ್ಟಿಯಲ್ಲಿ ಕಂಡಂಥವರು. ಇಲ್ಲಿ ಉದಾಹರಣೆ ಕೇಕಿ ಸತ್ಯಭಾಮ ಕೊಟ್ಟರು ಅಂದ ತಕ್ಷಣ ಹೆಣ್ಣನ್ನೇ ದೂಷಿಸ್ತಾ ಇದ್ದಾರೆ ಅನ್ನೋ ಅರ್ಥ ಅಲ್ಲ. ಗುಂಡಪ್ಪ ಆ ರೀತಿ ಯೋಚನೆ ಮಾಡೋಂಥ ವ್ಯಕ್ತಿ ಅಲ್ಲ. ಉದಾಹರಣೆಯನ್ನು ಕೊಡ್ತಾರೆ. ಕೈಕೇಯಲ್ಲಿ ಮಾತ್ರ ಅಲ್ಲ, ನಾವುಗಳು ಕೈಕೈಗಳೇ. ನನ್ನ ಮಗಂಗೆ ಹಿಂಗಾಗಬೇಕು, ನನಗೆ ಹಿಂಗಾಗಬೇಕು, ನನ್ನ ತಂದೆಗೆ, ನನ್ನ ಗಂಡಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆ ಅಂತ ನಾವು ನಮ್ಮವರು ಮಮಕಾರ ನಮಗೂ ಇರುತ್ತೆ. ಹಾಗೆ ಎಲ್ಲರೂ ಕೈಕೈಗಳೇ, ಎಲ್ಲರೂ ಸತ್ಯಭಾಮೆಯರೇ. ನನಗೇ ಅವನು ಬೇಕು ಅನ್ನೋ ಪೊಸೆಸಿವ್ನೆಸ್ಸು ಯಾರಿಗಿರಲ್ಲ. ನನಗೆ ಆ ಕಾರ್ ಬೇಕು, ನನಗೆ ಆ ಮನೆ ಬೇಕು, ಅವ್ರು ನನ್ನನ್ನೇ ಮೆಚ್ಚಬೇಕು, ನನ್ನನ್ನೇ ಪ್ರೀತಿಸ್ಬೇಕು, ಎಲ್ಲರೂ ಹೊರ ಫಸ್ಟ್ ನನಗೆ ಗೌರವ ಸಿಗಬೇಕು ಅನ್ನೋದು ಎಲ್ರಿಗೂ ಇರುತ್ತೆ. ಎಲ್ಲರೂ ಕೈಕೈ ಸತ್ಯಭಾಮೆಯರೇ, ವ್ಯತ್ಯಾಸ ಏನೂ ಇಲ್ಲ. ಹಾಗೆ ಅಂತಹ ಕೈಕೈ ಸತ್ಯಭಾಮೆಯರ ಅಂಶ ಇರುವಂತಹ ವ್ಯಕ್ತಿಗಳು ಪ್ರಪಂಚಕ್ಕೆ ಬೇಕು. ಅವರಿಂದ ಒಳಿತೇ ಆಗತ್ತೆ, ಅದು ಹೊರತು ಇನ್ನೇನೂ ಆಗಲ್ಲ. ಆ ಒಳಿತು ಏನು ಅಂತ ನಮ್ಗೆ ಗೊತ್ತಾಗ ಸಾಧ್ಯ ಇಲ್ಲ. ಯಾಕೆಂದರೆ ನಾವು ನಾಳೆ ನೋಡೋದಕ್ಕೆ ಬರಲ್ಲ, ನಮ್ಮ ರೀತಿಯಲ್ಲಿ ನಾಳೆ ನೋಡ್ತಿರ್ತೀವಿ. ಯಾರು ದಡದಲ್ಲಿ ಕೂತಿದ್ದಾನಲ್ಲ, ಅಲ್ಲಿ ಗುಂಡಪ್ಪ ಮೊದಲೇ ಹೇಳಿದಾಗೆ, ನಾವಿಲ್ಲಿ ಸಾಗರದಲ್ಲಿ ಈಜಾಡ್ತಿರ್ಬೇಕಾದ್ರೆ ನಗ್ತಾ ಅಳ್ತಾ ಗುದ್ದಾಡ್ತಾ ವೇಗವನ್ನು ಜಾಸ್ತಿ ಮಾಡೋದಕ್ಕೆ ವೇಗವನ್ನು ಕಡಿಮೆ ಮಾಡ್ತಾ ಅವನಿಗಿಂತ ನಾವು ಮುಂದೆ ಬರಬೇಕು ಅಂತ ಹೋಗ್ತಿರ್ತೀವಲ್ಲ, ಆಗ ದಡದಲ್ಲಿ ಕೂತೊಬ್ಬ ನೋಡ್ತೀನಲ್ಲ, ಅವನಿಗೆ ನಮ್ಮ ನಾಳೆ ಬಗ್ಗೆ ಗೊತ್ತಿರುತ್ತೆ. ಆತ ಎಲ್ಲದನ್ನೂ ಕೊನೆಗೆ ಒಳ್ಳೆಯದೇ ಮಾಡ್ತಾನೆ. ಹಾಗಾಗಿ ಅವನು ಮಂಗಳಕರನಾಗಿದ್ದಾನೆ. ಆ ಮಂಗಳಕರನಾದ ಆಶಯಗಳು ನಮಗೆ ಅದು ಅರ್ಥ ಆಗಬೇಕಂದ್ರೆ ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಪ್ರಪಂಚದಲ್ಲಿ ಎಲ್ಲವೂ ಇದೆ ಅಂತಂದರೆ ಅದಕ್ಕೇನೋ ಉದ್ದೇಶ ಇರುತ್ತೆ. ಯಾವುದೂ ಉದ್ದೇಶವಿಲ್ಲದೆ ಪ್ರಪಂಚದಲ್ಲಿ ಅಸ್ತಿತ್ವದಲ್ಲೇ ಇಲ್ಲ. ಹಾಗಾಗಿ ಅದು ಇದೆ ಅಂದರೆ ಅದರಿಂದ ಏನೋ ಪ್ರಯೋಜನ ಇದೆ. ಆ ಪ್ರಯೋಜನ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆಂದರೆ ಬೇರೆಯೊಬ್ಬ ಇದ್ದಾನೆ ಇದನ್ನು ನಡೆಸೋದಕ್ಕೆ, ನಾನಲ್ಲ. 3 ಜನ ಇದ್ದಾರಂತೆ ಪ್ರಪಂಚ ನಡೆಸೋದಕ್ಕೆ ಅಂತ ಗುಂಡಪ್ಪನ ಕಗ್ಗದಲ್ಲಿ ಹೇಳ್ತಾರೆ. ತುಂಬ ಚೆನ್ನಾಗಿದೆ. ಅದಿನ್ನೊಂದನ್ನು ಅದು ಮಾತಾಡೋಣ. ಹಾಗೆ ಅವನಪ್ಪ ಇದ್ದಾನೆ, ಅವನದನ್ನು ನೋಡ್ಕೊತಾ ಇದ್ದಾನೆ. ದಿನದ ಗರಡಿ ಇದು ಮಂಕುತಿಮ್ಮ. ನಾರಲ್ಲಿ ದುಡಿತಿರ್ಬೇಕಷ್ಟೇ, ಇನ್ನೊಬ್ಬ ಅದನ್ನು ನೋಡ್ಕೊಳ್ಳೋಕ್ಕಿದ್ದಾನೆ, ಅವನು ಗೊತ್ತು. ಹಾಗೆ ನಾವೇನು ಮಾಡಬೇಕು, ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ಇದೆಲ್ಲದನ್ನ ಕೊನೆಗೆ ಒಳ್ಳೆಯದೇ ಆಗುತ್ತೆ. ಯಾಕೆಂದರೆ ಸತ್ಯಂ ಶಿವಂ ಸುಂದರಂ. ಶಿವಂ ಅಂದರೆ ಮಂಗಳಕರ. ಯಾವುದು ಇದೆಯೋ ಅದು ಮಂಗಳಕರವಾಗಿದೆ ಹಾಗೂ ಸುಂದರವಾಗಿದೆ. ಮಂಗಳಕರವಾಗಿರುವುದರಿಂದ ನಮಗೂ ಮಂಗಳವೇ ಆಗುತ್ತೆ. ಆ ಮಂಗಳ ಆಗುವವರೆಗೂ ನಾವು ಕಾಯಬೇಕು. ಹೇಗೆ ಕಾಯಬೇಕು ಅಂದರೆ ಸಿದ್ಧನಿರು ಎಲ್ಲಕ್ಕೂ, ಮತ್ತು ಬೇಕದಕ್ಕೆ ನಗು ಸಹನೆ ಮಂಕುತಿಮ್ಮ. ನಾವು ಸಿದ್ಧನಾಗಿರಬೇಕು, ಸಹನೆ ಇರಬೇಕು, ಸಂಯಮ ಇರಬೇಕು, ತಾಳ್ಮೆ ಇವೆಲ್ಲವೂ ಇರಬೇಕು. ಮಮಕಾರವನ್ನು ಬಿಡಬೇಕು. ಆಗ ನಮಗೆ ಜ್ಞಾನ ಬರುತ್ತೆ. ಆ ಜ್ಞಾನದಿಂದ ಸತ್ಯ ಶಿವ ಸುಂದರವನ್ನು ಕಾಣೋದಕ್ಕೆ ಸಾಧ್ಯವಾಗುತ್ತೆ. ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು, ಒಳಿತನಾಗಿಸು ಕೊಡುತ್ತ ಸಂತಸವ, ಕಳವಳಂ ಬಡೆದ ನಡೆ ಕಡಿಯ ಕರೆ ಬಂದಂದು, ಮಿಳಿತನಿರು ವಿಶ್ವದಲ್ಲಿ ಮಂಕುತಿಮ್ಮ. ಹೇಗೆ ಅಲ್ಲಿ ಗುಂಡಪ್ಪ ಹೇಳಿದ್ರು, ಸಾಗರದಲ್ಲಿ ಈಜಾಡ್ತಿರ್ತೀವಿ, ದಡದಲ್ಲೊಬ್ಬ ಕೂತು ನೋಡ್ತಾ ಇರ್ತಾನೆ ಅಂತ. ಆಗ ನಾವು ಮುಳುಗಬಾರ್ದಂತೆ, ತೆರೆಯ ಮೇಲೆ ಈಜುತ್ತಿರು. ಸಂಸಾರದಲ್ಲಿ ಇದ್ದು ಇಲ್ಲದ ಹಾಗಿರು, ಅಲ್ಲಿ ಮುಳುಗಕ್ಕೆ ಹೋಗಬೇಡ. ಅದರಲ್ಲಿ ಭಾವನಾತ್ಮಕವಾಗಿ ರಾಗದ್ವೇಷಗಳಿಗೆ ಅಂಟಿಕೊಂಡು ಬದುಕಬೇಡ. ರಾಗದ್ವೇಷಗಳಿಂದ ಕಳಿಚಿಕೊಂಡು ಮುಳುಗದಿರು ಜೀವನದ ತೆರೆಯ ಮೇಲೆ ಈಜುತ್ತಿರು. ಆ ರಾಗದ್ವೇಷ ಅಂಟಿಕೊಳ್ಳದೆ ಜೀವನವನ್ನು ಮಾಡ್ತಾ ಹೋಗು. ಒಳಿತನಾಗಿಸು ಕೊಡುತ್ತ ಸಂತಸವ. ನನಗೆ ಇರುವಂತಹ ಸಂತೋಷ ಏನಿದೆ, ಸಂತಸ ಕೊಡುತ್ತಾ ನಾನು ಇನ್ನೊಬ್ಬನಿಗೆ ಸಂತೋಷವನ್ನು ಕೊಡಬೇಕು, ಆತನಿಂದ ಸಂತೋಷವನ್ನು ಪಡಿಬೇಕು. ಅದನ್ನು ಪಡೆಯುವಾಗ ನಾನು ಸಂತಸವನ್ನು ಕೊಟ್ಟಾಗ ಅವನು ಕೊಟ್ಟಿಲ್ಲ ಅಂತ ನಾನು ಬೇಜಾರು ಮಾಡ್ಕೋಬಾರ್ದು. ಯಾಕೆಂದರೆ ನಾನು ಮುಳುಗಬಾರದು, ತೇಲ್ತಾ ಇರಬೇಕು. ಆ ತೇಲ್ತಾ ಇರಬೇಕು ಅಂದರೆ ಸಂತಸವನ್ನು ಕೊಡಬೇಕು. ಅಲ್ಲಿಂದ ನನಗೆ ಸಂತಸ ಬಂದಿಲ್ಲ ಅಂತ ನಾನು ಬೇಸರ ಪಡಬಾರ್ದು. ಹಾಗೆ ಆ ರೀತಿ ಮುಳುಗದೆಯೇ ನಡೆದಾಗ ನನಗೆ ಯಾವತ್ತು ಕರೆ ಬರುತ್ತೋ ಸಾಕು ನಿಂದಿನ್ನು ನಡಿ ಅಂತ ಕರೆದಾಗ ಸುಮ್ಮನೆ ಖುಷಿಯಾಗಿ ಬಿಟ್ಟು ಹೋಗ್ತಾರೆ ಈ ಜಗತ್ತನ್ನು ಅಂತ ಗುಂಡಪ್ಪ ನಮಗೆ ಹೇಳ್ತಾ ಇದ್ದಾರೆ. ಧರಣಿ ಗೋಳವು ಮೂಸೆ ಜೀವಗಳ ನದರೊಳಗೆ, ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ, ಪರಿಪರಿಯ ಬಂಧು ಧರ್ಮದಿಂದ ಅಹಮ್ಮತಿ ಕರೆಗೆ, ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ. ಧರಣಿ ಗೋಳವು ಮೂಸೆ ಅಂತಾರೆ. ಈ ಭೂಮಿ ಏನಿದೆ, ನಮ್ಮ ಸಂಸಾರ ಪ್ರಪಂಚ ಜಗತ್ತಿನಿದೆ, ಅದು ಮೂಸೆ, ಅದು ಪಾತ್ರೆ. ಜೀವಗಳನ್ನು ಅದರೊಳಗೆ ಪರಿಶುದ್ಧಿಗೊಳಿಸುವುದು ಸಂಸಾರ ತಾಪ. ಈ ಸಂಸಾರ ತಾಪ ಏನಿದು ಅದು ಆ ಭೂಮಿ ಎನ್ನುವ ಪ್ರಪಂಚ ಜಗತ್ತೆನ್ನುವ ಪಾತ್ರೆಯಲ್ಲಿ ಆ ಜೀವಿಗಳನ್ನೆಲ್ಲ ಹಾಕಿ ಆ ಸಂಸಾರ ತಾಪನನ್ನು ಪರಿಪಕ್ವಗೊಳಿಸುತ್ತೆ, ಪರಿಶುದ್ಧಿಗೊಳಿಸುತ್ತೆ. ಯಾವಾಗ ನಾವು ಅಹಂಕಾರವನ್ನು ಆ ಮೂಸಿಗೆಯಲ್ಲಿ ಬಿದ್ದಾಗ ನನಗಾಗೋ ಕಷ್ಟಗಳು, ನೋವು, ದುಃಖ, ಹಾನಿ ಇವೆಲ್ಲಗಳನ್ನು ಸಂಸಾರ ತಾಪ ಅಂತ ತಿಳಿದು ನನ್ನ ಅಹಂಕಾರವನ್ನೇ ಕರಗಿಸಿದಾಗ, ಶಾಂತಿ ನೆಮ್ಮದಿಗಳನ್ನು ಕರಗಿಸದೆ, ನನ್ನ ತಾಳ್ಮೆ ಸಹನೆಯನ್ನು ಕರಗಿಸದೆ, ಬರೀ ಅಹಂಕಾರ ಮಮಕಾರವನ್ನು ಕರಗಿಸಿದಾಗ
ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ ಅಂತಾರೆ. ನನ್ನ ಆತ್ಮವೇನಿದೆ, ನನ್ನ ನಿಜ ಸ್ವರೂಪವೇನಿದೆ, ಸತ್ಯ ಶಿವ ಸುಂದರವಾಗಿದ್ದೇನಿದೆ, ಸತ್ಯ ಚಿತ್ ಆನಂದವೇನಿದೆ, ಅದು ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ. ಎಲ್ಲರಲ್ಲೂ ಅದು ಹರಡುತ್ತೆ. ಎಲ್ಲರಲ್ಲೂ ತನ್ನನ್ನು ಕಾಣ್ತಾ, ತನ್ನರಲ್ಲಿ ಎಲ್ಲರನ್ನೂ ಕಾಣೋನಿಗೆ ಯಾವ ರೀತಿ ಬೇಸದ ಅಂತ ನಮಗೆ ಈಶೋಪನಿಷತ್ ಕೇಳುತ್ತೆ. ನಾನು ಎಲ್ಲರಲ್ಲೂ ನನ್ನನ್ನು ಕಾಣ್ತಾ, ನನ್ನಲ್ಲಿ ಎಲ್ಲರನ್ನೂ ಕಾಣಬೇಕು ಅಂದರೆ ಸಂಸಾರ ತಾಪದಲ್ಲಿ ಅಹಂಕಾರವನ್ನು ಕರಗಿಸ್ಬೇಕು, ಮಮಕಾರವನ್ನು ಕರಗಿಸ್ಬೇಕು. ಸಂತೋಷ, ನೆಮ್ಮದಿ, ಶಾಂತಿ ಮತ್ತು ತಾಳ್ಮೆ ಇಂಥವನ್ನು ಕರಗಿಸೋಕೆ ಹೋಗಬಾರ್ದು. ಅಲ್ಲಿ ಸಿದ್ಧನಾಗಿರಬೇಕು. ತಾಳ್ಮೆಯಿಂದ ನಗನಗ್ತ ಸಹನೆಯಿಂದ ತಾಪವನ್ನು ಸಹಿಸಿಕೊಂಡಾಗ ಹರಡಿ ಹಬ್ಬುವುದಾತ್ಮ ಮಂಕುತಿಮ್ಮ ಅಂತ ಗುಂಡಪ್ಪ ನಮಗೆ ಜೀವನ ಪಾಠವನ್ನು ಹೇಳ್ಕೊಡ್ತಾ ಇದ್ದಾರೆ. ಕೇಳಿಯುಂ ಮಾಯದು ನೃತ್ಯಗತಿ ಬರಿತೋರ್ಕೆ, ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನು, ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲುಪ್ತ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಶೃಂಗಾರ ಮಂಗಳಮಲ್ಲಿ ಸ್ಥಿತಿಯಾಗಿರುವುದು ಸತ್ಯ, ಗತಿಯಾಗಿರುವುದು ಸೌಂದರ್ಯ ಅಂತ ಹೇಳಿದ್ರು. ಹಾಗೆ ಕೇಳಿಯುಂ ಮಾಯದು ನೃತ್ಯಗತಿ ಬರಿತೋರ್ಕೆ. ನಮಗಿಲ್ಲಿ ಎಲ್ಲ ಪ್ರಪಂಚ ಎಲ್ಲ ಬದಲಾಗ್ತಿರುತ್ತಲ್ಲ, ನಾವು ಬದಲಾಗ್ತಿರ್ತೀವಿ. ಬರೀ ಪ್ರಪಂಚ ಅನ್ನಬಾರ್ದು, ನಾವು ಪ್ರಪಂಚದ ಒಂದು ಭಾಗನೇ. ನಮ್ಮ ಮನಸ್ಥಿತಿ ಮತ್ತು ಪರಿಸ್ಥಿತಿ ಪದೇ ಪದೇ ಬದಲಾಗ್ತಿರುತ್ತೆ. ಕೆಲವು ಸಲ ಪರಿಸ್ಥಿತಿಯಿಂದ ಮನಸ್ಥಿತಿ ಬದಲಾಗತ್ತೆ, ಮನಸ್ಥಿತಿಯಿಂದ ಪರಿಸ್ಥಿತಿ ಬದಲಾಗತ್ತೆ. ಇದು ಒಂದಕ್ಕೊಂದು ಅಂಟ್ಕೊಂಡಿರೋವಂಥದ್ದು. ಈ ರೀತಿ ಬದಲಾವಣೆ ಇದೆಯಲ್ಲ, ಅದು ನೃತ್ಯಗತಿ ಬರೀ ತೋರ್ಕೆ. ನೋಡೋದಕ್ಕೆ ಹೊರಗಿಂದ ಅಷ್ಟೇ ಬರೀ ತೋರ್ಕೆ. ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನೋ, ಆ ಒಳಗಡೆ, ಆ ಗತಿ ಒಳಗಡೆ ಒಂದು ಸ್ಥಿತಿ ಇದೆಯಲ್ಲ, ಸ್ಥಿರವಾಗಿದೆಯಲ್ಲ, ಅದನ್ನು ಕಂಡವನಿಗೆ ಸಂಭ್ರಾಂತಿ ಏನೋ. ಆ ಒಳಗಿನ ಸತ್ಯವನ್ನು ಕಂಡವನಿಗೆ ಯಾವುದು ಹೇಗಿದೆಯೋ, ಯಾವಾಗಲೂ ಅದೇ ರೀತಿ ಯಾವುದು ಇದೆಯೋ, ಶಾಶ್ವತವಾಗಿ ಬದಲಾಗದೇ ಇದೆಯೋ, ಅದನ್ನು ಕಂಡವನಿಗೆ ನೃತ್ಯಗತಿ ಬರೀ ತೋರಿಕೆ ಆಗುತ್ತೆ. ಅವನಿಗೆ ಭ್ರಾಂತಿ ಆಗಲ್ಲ, ಅವನಿಗೆ ಭಯ ಆಗಲ್ಲ, ಅವನು ಹತಾಶೆಗೊಳ್ಳೋದಿಲ್ಲ, ಅವನು ವಿಚಲಿತನಾಗೋದಿಲ್ಲ. ಆ ನೃತ್ಯವಾದು ಬರೀ ತೋರಿಕೆ ಬದಲಾಗ್ತದಷ್ಟೇ ಪ್ರಪಂಚ. ಇದಕ್ಕೆ ನಾನು ಭ್ರಾಂತಿಗೊಳಗಾಗಬಾರ್ದು, ಭ್ರಮೆಗೊಳಗಾಗಬಾರ್ದು, ನಾನು ವಿಚಲಿತನಾಗಬಾರ್ದು ಅಂತ ಅವನಿಗೆ ಧೈರ್ಯ ಬರುತ್ತೆ. ಸಿದ್ಧನಾಗೆಲ್ಲಕ್ಕೂ ಮಂಕುತಿಮ್ಮ ಅನ್ನೋ ಒಂದು ಸಿದ್ಧತೆ ನಮಗೆ ಖಂಡಿತ ಬಂದೇ ಬರುತ್ತೆ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲಿಪ್ತ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ. ಬ್ರಹ್ಮ ಲೀಲಾಪ್ರಿಯನಂತೆ, ಅವನಿಗೆ ಈ ಆಟನೇ ಇಷ್ಟ ಅಂತ. ಯಾಕಂದ್ರೆ ನಮ್ಮನ್ನ ತಳ್ಳಿಬಿಟ್ಟಿದ್ದಾನೆ, ಜೀವನ ಎನ್ನುವ ಸಾಗರಕ್ಕೆ ತಳ್ಳಿಬಿಟ್ಟು ದಡದ ಕೂತ್ಕೊಂಡು ನೋಡ್ತಾ ಇದ್ದಾನೆ. ನಾನು ಯಾರು ನೆನೆಸ್ಕೊತಿದ್ದಾನೆ ಇಲ್ವೋ ಅಂತ. ನೆನೆಸ್ಕೊಂಡು ನನ್ನ ಕರ್ಕೋತಾನಂತೆ, ಮರ್ತವನ್ನ ವಾಪಸ್ ನೀರಿಗೆ ಹಾಕ್ಬಿಡ್ತಾನಂತೆ. ಸೊ ಅವನು ಲೀಲೆ, ಅವನಿಗಿದ್ದ ಆಟ, ಅವನೇ ಆಟ ಅಂತ ಆಟ ಆಡ್ತಿರ್ಬೇಕಾದ್ರೆ ನಾವು ಆಟ ಅಂತಲೇ ಆಡಬೇಕು. ಇದರಲ್ಲಿ ಒಳಗಿರುವಂತಹ ಸ್ಥಿತಿಯನ್ನು, ಯಾವುದು ಸ್ಥಿರವಾಗಿದೆ ಸತ್ಯವನ್ನು ನೋಡಬೇಕು. ಆ ಸತ್ಯದ ಮುಖಾಂತರ ನಾವು ಮಂಗಳಕರವಾದದನ್ನು ನೋಡ್ತಾ, ಆ ಮಂಗಳಕರವಾದ ನೋಡ್ತಾ ಸತ್ಯದಿಂದ ಮೂಡಿರುವಂತಹ ಸೌಂದರ್ಯ ಏನಿದೆ, ಆ ಸೌಂದರ್ಯವನ್ನು ಕಾಣ್ತಾ ಹೋಗಬೇಕು. ಸತ್ಯ ಶಿವ ಸುಂದರದ ಸಚ್ಚಿದಾನಂದನದ ಭಿತ್ತಿಯಲ್ಲಿ ಬಣ್ಣ ಬಣ್ಣದ ಜೀವಚಿತ್ರ, ನಿತ್ಯ ನೀ ನನದ ನೆನೆದು ಚಿತ್ರದಲ್ಲಿ ಮನವಿರಿಸೆ, ವೃತ್ತಿ ತನ್ಮಯಬಹುದ ಮಂಕುತಿಮ್ಮ. ಸತ್ಯಚಿತ್ ಆನಂದವೇನಿದೆ ಅದರ ಮೇಲೆ ಸತ್ಯ ಶಿವ ಸುಂದರವೆನ್ನೋದು ಏನು ಮಾಡುತ್ತೆ, ಹೊಸ ಹೊಸ ಚಿತ್ರಗಳನ್ನು ಮೂಡಿಸ್ತಿರುತ್ತೆ. ಯಾಕೆ ಅಂದರೆ ಅದು ನೃತ್ಯಗತಿ ಬರೀ ತೋರ್ಕೆ ಅಲ್ಲಿ ನಡೀತಿದೆ. ಆಳದಲ್ಲಿ ನಿರ್ಲಿಪ್ತ ಮೇಲೆ ನಿಯತಿ ಕ್ಲಿಪ್ತ, ಲೀಲಾಪ್ರಿಯಂ ಬ್ರಹ್ಮ ಮಂಕುತಿಮ್ಮ ಅಂದ ಹಾಗೆ ಅದರ ಮೇಲೆ ಸತ್ಯಚಿತ್ ಆನಂದದ ಮೇಲೆ ಸತ್ಯ ಶಿವ ಸುಂದರ ಹೊಸ ಹೊಸ ಚಿತ್ರಗಳನ್ನು ಬಿಡಿಸ್ತಾ ಇರುತ್ತೆ ಅಂತ ಗುಂಡಪ್ಪ ಹೇಳ್ತಾರೆ. ನಿತ್ಯ ನೀನದ ನೆನೆದು ಚಿತ್ತದಲ್ಲೇ ಮನವಿರಿಸೆ. ಯಾವಾಗ ನಾವು ಜೀವನದಲ್ಲಿ ಮುಳುಗದೆ ಮೇಲೆ ತೇಲ್ತಾ ಇದ್ದಾಗ, ದಡದಲ್ಲಿ ಕೂತಿರೋವನ್ನ ಮರಿದೇ ಇದ್ದಾಗ, ಆಳದಲ್ಲಿ ನಿರ್ಲಿಪ್ತನಾಗಿದೆ, ಮೂಲಮಂ ಕಂಡಂಗೆ ಸಂಭ್ರಾಂತಿ ಏನೋ ಒಳಗೆ ಸ್ಥಿರವಾಗಿದೆ, ಅದು ಬದಲಾಗದೆ ಶಾಶ್ವತವಾಗಿದೆ ಅಂತ ಪದೇ ಪದೇ ಬದಲಾಗುತ್ತಿರೋ ಹೊಸ ಹೊಸ ಚಿತ್ರಗಳ ನಡುವೆಯೂ ಮಧ್ಯ ಒಂದು ತಟಸ್ಥವಾಗಿ ಹಾಗೇ ಇದೆ, ಸ್ಥಿರವಾಗಿದೆ, ಶಾಶ್ವತವಾಗಿ ಬದಲಾಗದೆ ಹಾಗೇ ಇದೆ ಅನ್ನೋ ನಾನು ಅವಾಗವಾಗ ನೆನಪು ಮಾಡ್ಕೊಳ್ತಾನೆ ಇದ್ದರೆ ವೃತ್ತಿ ತನ್ಮಯಬಹುದ ಮಂಕುತಿಮ್ಮ. ಈ ಚಿತ್ತ ವೃತ್ತಿ ಏನಿದೆ ಪದೇ ಪದೇ ಅಲ್ಲಿ ಇಲ್ಲಿ ನಾಳೆ ಬಗ್ಗೆ, ನಿನ್ನೆ ಬಗ್ಗೆ, ಹಾಗಾಯಿತು ಹೀಗಾಯಿತು, ಅವ್ನು ಹೀಗೆ ಮಾಡ್ದ, ಇವನು ಹಾಗೆ ಮಾಡ್ದ, ಹಂಗಾಗೋಯ್ತು ಹಿಂಗಾಗೋಯ್ತು, ಇದು ಸರಿ ಇದು ತಪ್ಪು, ಈ ರೀತಿ ಚಿತ್ತ ವೃತ್ತಿ ಏನಿದೆ ಅದು ತಾನಾಗೆ ಶಾಂತವಾಗುತ್ತೆ. ಯಾವಾಗ ನಾವು ಅದೇ ಈ ಬದಲಾಗುವಂಥದ್ದು ಮಧ್ಯ ಹಿಂದ್ಗಡೆ ಸ್ಥಿರವಾಗಿದೆ ಅನ್ನೋ ನೆನಪಿರುತ್ತೆ, ಆಗ ಸಂಸಾರದ ಸಾಗರದಲ್ಲಿ ಮುಳುಗದೆಯೇ ಮೇಲೆ ತೇಲೋದಕ್ಕೆ ಸಾಧ್ಯ. ಯಾವಾಗ ಮುಳುಗದೆ ಮೇಲೆ ತೇಲ್ತಾ ದಡದಲ್ಲಿ ಕೂತಿರೋವನ್ನೇ ನೆನಪಿಟ್ಕೋತೀನಿ, ಆಗ ಭಗವಂತ ಸಂಸಾರ ಸಾಗರವನ್ನು ದಾಟಿಸಿ ದಡಕ್ಕೆ ಕರ್ಕೋತಾನೆ. ಈ ದಡಕ್ಕೆ ನಾವು ಸಂಸಾರದಲ್ಲಿ ಈಜಾಡಿ ದಡಕ್ಕೆ ತಲುಪಿ ಅವನ ಕಡೆಗೆ ಸೇರುವುದಿದೆಯಲ್ಲ, ಅದೇ ಸತ್ಯ ಶಿವ ಸುಂದರವಾಗಿದೆ. ಹಾಗಾಗಿ ಸತ್ಯ ಶಿವ ಸುಂದರವನ್ನು ಎಲ್ಲರೂ ಕಾಣ್ತಾ ಅದರ ಮುಖಾಂತರ ಸತ್ಯಚಿತ್ ಆನಂದವನ್ನು ಪಡೀಲಿ ಅಂತ ಕೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.